ಸೊ ಎವ್ರಿ 100 ಬುಕ್ಕಿಂಗ್ಗೆ ಒಂದು ವೆಹಿಕಲ್ ಕಂಪ್ಲೀಟ್ಲಿ ಫ್ರೀಯಾಗಿ ಸಿಗ್ತಾ ಇದೆ. ಟೆಸ್ಲಾ ಅವ್ರ ಜೊತೆ ಇವರು ಕೊಲಾಬ್ರೇಷನ್ ಇದೆ. ಈ ಮೋಟರ್ ಟೆಕ್ನಾಲಜಿ ಏನಿದೆ, ಆ ಬ್ಯಾಟ್ರಿ ಟೆಕ್ನಾಲಜಿ ಏನಿದೆ, ಕಂಪ್ಲೀಟ್ಲಿ ಕೊಲಾಬ್ರೇಷನ್ ಇತ್ತು. ಟೆಸ್ಲಾ ಸ್ಪೀಡ್ 90 km ಸ್ಪೀಡ್ ಅಂತೂ ಖಂಡಿತ ರೀಚ್ ಆಗುತ್ತೆ, ನೋ ಡೌಟ್. ಆ ಒಂದು ಟೆಕ್ನಾಲಜಿ ಫೀಲನ್ನು ಇಲ್ಲಿ ಪ್ರತಿ ಕಸ್ಟಮರ್ ಕೂಡ ಮಾಡ್ಬೋದು. ಸಿಲಿಂಡರ್ ಡೆಲಿವರಿ ಪೀಪಲ್ಗಳು ಯೂಸ್ ಮಾಡ್ತಾ ಇದ್ದಾರೆ. ಇವನ್ ಮೊಟ್ಟೆ ಡಿಸ್ಟ್ರಿಬ್ಯೂಷನ್ ಯಾರಿದ್ದಾರೆ ಅವರು ಕೂಡ ಯೂಸ್ ಮಾಡ್ತಾ ಇದ್ದಾರೆ. ದಿಸ್ ಆರ್ ಕಂಪ್ಲೀಟ್ಲಿ IP67 ಮೋಟರ್ಸ್. ಗಾಡಿ ತೊಗೊಬೇಕು, ನೀವೇ ಬರ್ತೀರಾ, ಜಸ್ಟ್ 1000 ಪೇ ಮಾಡ್ತೀರಾ, ಗಾಡಿ ಯೂಸ್ ಕೊಡ್ತಾರೆ. ಮೈ EV ಸ್ಟೋರ್ ಡ್ರೈವ್ ದ ಫ್ಯೂಚರ್ ಅಂತ ಕ್ಯಾಚ್ ಆಗಿದೆ ಸರ್. ಏನು ಸರ್ ಇದು ಆ್ಯಕ್ಚುಲಾಗಿ? ಸೊ ಮೈ EV ಸ್ಟೋರ್ ಬಂದ್ಬಿಟ್ಟು ಒಂದು ಮಲ್ಟಿ ಬ್ರ್ಯಾಂಡ್ ಎಲೆಕ್ಟ್ರಿಕ್ 2-wheeler ಪ್ಲಾಟ್ಫಾರ್ಮ್ ಇದು. ಸೊ ಇದು ಇವಾಗ ಲಾಸ್ಟ್ 4 ಮಂತ್ಸಿಂದ ಸ್ಟಾರ್ಟ್ ಮಾಡಿರುವಂಥದ್ದು. ಈ ಮೈ EV ಸ್ಟೋರ್ದು ಮಿಷನ್ ಏನು ಮತ್ತು ಲಾಂಗ್ ಟರ್ಮ್ ಪ್ರೊಸೆಸ್ ವಿಷನ್ ಏನಿರ್ಬೋದು? ಸೊ ಇದ್ರದ್ದು ಬಂದ್ಬಿಟ್ಟು ಮೈ EV ಸ್ಟೋರ್ದು ಬಂದ್ಬಿಟ್ಟು ವಿ ಆರ್ ಕ್ರಿಯೇಟಿಂಗ್ ಪ್ಲಾಟ್ಫಾರ್ಮ್ ಅಂತ ಅಂದರೆ ಈಗ ತುಂಬಾ ಹೊಸ ಕಂಪ್ನಿಗಳು ಬರ್ತಾ ಇದ್ದಾವೆ. ಅವರಿಗೆಲ್ಲ ಒಂದು ಪ್ಲಾಟ್ಫಾರ್ಮ್ ಬೇಕಾಗುತ್ತೆ. ಆ ಒಂದು ಕಂಪ್ನಿಗಳನ್ನ, ಒಳ್ಳೊಳ್ಳೆ ಕಂಪ್ನಿಗಳನ್ನ ವಿಸಿಬಿಲಿಟಿ ಮಾಡ್ಕೊಳ್ಳೋದಕ್ಕೆ ಮಾರ್ಕೆಟ್ಗೆ. ಸೊ ಆ ಒಂದು ಪ್ಲಾಟ್ಫಾರ್ಮ್ ಇಲ್ಲಿ ಕ್ರಿಯೇಟ್ ಆಗಿರುವಂಥದ್ದು. ಪ್ಲಸ್ ಅದೇ ಥರ ನಾವು ಇದನ್ನು ಡೀಲರ್ಶಿಪ್ ಕೊಡ್ತಾ ಇದ್ದೀವಿ ಎಲ್ಲ ಕಡೆ ಅಕ್ರಾಸ್ ಕರ್ನಾಟಕ ಪ್ಲಸ್ ಪ್ಯಾನ್ ಇಂಡಿಯಾ ಬೇಸಲ್ಲಿ ಕೊಡ್ತಾ ಇರುವಂಥದ್ದು. ಸೊ ಒಂದು ಡೀಲರ್ ಸಸ್ಟೈನಬಿಲಿಟಿ ಆ್ಯಂಡ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಈ ಒಂದು ಬೇಸನ್ನು ಇಟ್ಕೊಂಡು ನಾವಿಲ್ಲಿ ರನ್ ಮಾಡ್ತಾ ಇರುವಂಥ ಎಂಟೈರ್ ದಿ ಪ್ರೋಸೆಸ್ ನಮ್ಮದಿರೋದು. ಪ್ಲಸ್ ಇಲ್ಲೇನು ಅಂತಂದರೆ ಒಬ್ಬರು ಕಸ್ಟಮರ್ಗೆ ಒಂದೇ ಪ್ಲಾಟ್ಫಾರ್ಮಲ್ಲಿ ಅವರು ಡಿಸಿಷನ್ ತೊಗೊಳಕ್ಕೆ ಈಸಿ ಆಗುತ್ತೆ. ಸೊ ಮಲ್ಟಿ ಬ್ರ್ಯಾಂಡ್ ಇರೋದ್ರಿಂದ ಡಿಫ್ರೆಂಟ್ ಕಂಪ್ನಿಗಳು ಅಂದರೆ ಒಂದು ಪ್ರೀಮಿಯಂ ವರ್ಷನ್ ಅಂತಲೂ ಕೂಡ ಹೇಳ್ಬೋದು. ಒಳ್ಳೆ ಕ್ವಾಲಿಟಿ, ಒಳ್ಳೆ ಡ್ಯೂರಬಿಲಿಟಿ, ಬಾಳಿಕೆ ಇರ್ಬೋದು. ಅದೆಲ್ಲದೂ ಕೂಡ ಒಂದೇ ಪ್ಲಾಟ್ಫಾರ್ಮಲ್ಲಿ ಬಂದಾಗ ಕಸ್ಟಮರ್ಗೆ ಡಿಸಿಷನ್ ತೊಗೊಳಕ್ಕೆ ಈಸಿ ಆಗುತ್ತೆ. ಸೊ ಆ ಒಂದು ಒಂದೇ ಪ್ಲಾಟ್ಫಾರ್ಮಲ್ಲಿ ನಾವಿಲ್ಲಿ ಎಲ್ಲ ವೆಹಿಕಲ್ನೂ ಕೂಡ ಕ್ರಿಯೇಟ್ ಮಾಡಿರುವಂಥದ್ದು. ನಮ್ಮದು ಹಾಗೆ ಹೇಳ್ದಂಗೆ ಲಾಂಗ್ ಟರ್ಮ್ ವಿಷನ್ ಹೇಳಬೇಕು ಅಂತ ಅಂದರೆ, ಸೊ ಇಲ್ಲಿ ಬಂದ್ಬಿಟ್ಟು ನಮ್ಮ ಒಂದು ಡೀಲರ್ ಚಾನಲ್ ಇರ್ಬೋದು, ಆಮೇಲೆ ಕಸ್ಟಮರ್ಗೆ ಇರ್ಬೋದು. ಸೊ ಈಸಿಯಾಗಿ ಪ್ರತಿಯೊಂದು ಕೂಡ ಸಿಗೋ ಹಾಗೆ ಐದರ್ ಸ್ಪೇರ್ ಪಾರ್ಟ್ ಇರ್ಬೋದು, ಕಸ್ಟಮರ್ಗೆ ಡೀಲರ್ಗೆ ವೆಹಿಕಲ್ಸ್ ಫೆಸಿಲಿಟಿ ಇರ್ಬೋದು. ಸೊ ಈ ಒಂದು ಇದು ಅವ್ರಿಗೆ ಈಸಿಯಾಗಿ ಅಕ್ಸೆಬಿಲಿಟಿ ಸಿಗಬೇಕು. ಯಾಕೆಂದರೆ ಈಗ ಕರೆಂಟ್ ಸಿಚುವೇಷನಲ್ಲಿ ಎಲ್ಲ ಡೀಲರ್ಗಳು ಕೂಡ ಈ ಒಂದು ಕಸ್ಟಮರ್ ಕೂಡ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ. ಅದನ್ನು ಒಂದು ಅವಾಯ್ಡ್ ಮಾಡಲಿಕ್ಕೆ ಏನೆಲ್ಲ ಒಂದು ಪ್ರೋಸೆಸ್ ಸೆಟ್ ಮಾಡ್ಬೋದು, ಆ ಪ್ರೋಸೆಸ್ನ ನಾವು ಇಲ್ಲಿ ಮೈ EV ಸ್ಟೋರಲ್ಲಿ ನಾವು ಸೆಟ್ ಮಾಡಿರುವಂಥದ್ದು. ಪ್ಲಸ್ ಅದೇ ಥರನೇ ನಾವು ಕೂಡ ನೇಚರ್ಗೆ ಏನಾದರೂ ಒಂದು ವಾಪಸ್ ಕೊಡಬೇಕು ಅನ್ನೋದಕ್ಕೋಸ್ಕರ ಇಟ್ಸ್ ಅ ಪೊಲ್ಯೂಷನ್ ಫ್ರೀ ಎನ್ವೈರನ್ಮೆಂಟಲ್ ಕ್ರಿಯೇಟ್ ಮಾಡೋದಕ್ಕೆ ವಿ ಹ್ಯಾಡ್ ಟೇಕನ್ ದ ಮೈ EV ಸ್ಟೋರ್ ಆಸ್ ಎ ಸೀರಿಯಸ್ ಸ್ಟೆಪ್, ಈಕೋ ಫ್ರೆಂಡ್ಲಿ ಪ್ಲಾಟ್ಫಾರ್ಮ್. ಸರ್ ನಿಮ್ಮಲ್ಲಿ ಮಲ್ಟಿ ಬ್ರ್ಯಾಂಡ್ಸ್ಗಳಿದೆ, ಸುಮಾರು ಬ್ರ್ಯಾಂಡ್ಸ್ಗಳನ್ನ ನಾನು ನೋಡ್ತಾ ಇದ್ದೀನಿ. ಇದ್ರ ಫೀಚರ್ಸ್ಗಳೇನು, ಯಾವ ಥರ ಬ್ರ್ಯಾಂಡ್ಸ್ಗಳಿದೆ, ಯಾವ ಥರ ಟೈಪ್ ಆಗಿರೋದು ಸರ್? ಮಲ್ಟಿ ಬ್ರ್ಯಾಂಡ್ ಆಪ್ಷನ್ ಹೇಗೆ ಅಂತಂದರೆ, ಮಲ್ಟಿ ಬ್ರ್ಯಾಂಡ್ ಇಲ್ಲಿ ಬಂದ್ಬಿಟ್ಟು ನಾವು 6 ಕಂಪ್ನಿಗಳ ಜೊತೆ ಕೊಲಾಬ್ರೇಷನ್ ಆಗಿರುವಂಥದ್ದು. ಸೊ ಅದರಲ್ಲಿ ಬಂದ್ಬಿಟ್ಟು ಫಸ್ಟು ನೀವು ನೋಡ್ಬೋದು. ಸೊ ಜಮಪೈ ಇದೆ, ಜಮಪೈ, NDS, ಬಿಗಾಸ್, ಅರ್ತ್ ಎನರ್ಜಿ, ಕೇಟ್ರಾನ್, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬ್ಲಿಕ್ಸ್. ಸೊ ಇಷ್ಟು ಕಂಪನಿಗಳು ಬಂದ್ಬಿಟ್ಟು ಒಂದೇ ಪ್ಲಾಟ್ಫಾರ್ಮಲ್ಲಿ ನಾವು ತಂದಿರುವಂಥದ್ದು. ಸೊ ಈಗ ಏನಾಗುತ್ತೆ ಅಂದರೆ ಕಸ್ಟಮರ್ ಬಂದ್ಬಿಟ್ಟು ಏನೋ ಅವ್ರು ಎಸ್ಪೆಷಲಿ ಚೂಸಿ ಇರ್ತಾರೆ, ಅವ್ರ ರಿಕ್ವೈರ್ಮೆಂಟು ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ನಾವು ಬಂದುಬಿಟ್ಟು ಕಸ್ಟಮರ್ಗೆ ಗಾಡಿ ಸೆಲ್ ಮಾಡೋದು ಒಂದೇ ನಮ್ಮ ಇಂಟೆನ್ಷನ್ ಇರೋಲ್ಲ. ಸೊ ವಿ ಆರ್ ಗೋಯಿಂಗ್ ಟು ಗಿವ್ ದ ಕನ್ಸಲ್ಟಿಂಗ್. ಅಂದರೆ ಅವರಿಗೆ ಏನು ರಿಕ್ವೈರ್ಮೆಂಟ್ ಏನಿದೆ, ಆ ರಿಕ್ವೈರ್ಮೆಂಟ್ ಅರ್ಥ ಮಾಡಿಕೊಂಡು ಆ ರಿಕ್ವೈರ್ಮೆಂಟ್ ತಕ್ಕಂತೆ ನಾವು ಸಜೆಸ್ಟ್ ಮಾಡ್ತೀವಿ. ಇಲ್ಲೇನಾಗುತ್ತೆ, ಸೊ ಮಾರ್ಕೆಟಲ್ಲಿ ಏನಾಗುತ್ತೆ, ಒಂದು ಕಂಪ್ನಿ ಹೋಗ್ತಾರೆ, ನೋಡ್ತಾರೆ, ಸೊ ಅವರು ಎಕ್ಸ್ಪೆಕ್ಟೇಷನ್ ಮೀಟ್ ಆಗೋಲ್ಲ. ಸೊ ಆಮೇಲೆ ನೆಕ್ಸ್ಟ್ ಇನ್ನೊಂದು ಶೋರೂಮ್ಗೆ ಹೋಗ್ತಾರೆ, ಅಲ್ಲೂ ಮತ್ತೆ ಎಕ್ಸ್ಪೆಕ್ಟೇಷನ್ ರೀಚ್ ಆಗೋಲ್ಲ. ಸೊ ಇನ್ನೊಂದು ಹೋಗ್ತಾರೆ, ಓಕೆ ಇನ್ನೇನು ಮಾಡೋಕ್ಕಾಗಲ್ಲ, ಸೊ ಫೈನಲ್ ಆಪ್ಷನ್ ಅಂತ ಯಾವುದಕ್ಕೂ ಒಂದಕ್ಕೆ ಸೊ ಪರ್ಚೇಸ್ ಮಾಡ್ತಾರೆ. ಸೊ ಇಲ್ಲಿ ನಮ್ಮ ಎಂಡಲ್ಲಿ ಹೇಗೆ ಅಂತಂದರೆ, ಅವ್ರು ಒಂದೇ ಪ್ಲಾಟ್ಫಾರ್ಮಲ್ಲಿ ಅವ್ರದ್ದು ರಿಕ್ವೈರ್ಮೆಂಟ್ ಹೇಗಿದೆ ಅಂತ ಒಂದು ಪ್ರಾಪರ್ ಡೇಟಾ ತೊಗೊಂಡು ಅದನ್ನು ಪ್ರಾಪರ್ ಕನ್ಸಲ್ಟೇಷನ್ ಕೊಡ್ತೀವಿ. ಕನ್ಸಲ್ಟೇಷನ್ ಕೊಟ್ಟು ದಟ್ ಇಸ್ ದ ಕಸ್ಟಮರ್ ಚಾಯ್ಸ್. ವೆದರ್ ಅವ್ರು ಹೋಗ್ಬೋದು, ಹೋಗ್ದೇ ಇರ್ಬೋದು, ಇಲ್ಲ ಲೋನ್ ಆಪ್ಷನ್ಸ್ ಇರುತ್ತೆ, ಇಲ್ಲ ಅವ್ರ ಹತ್ರ ಹಳೆ ಪೆಟ್ರೋಲ್ ವೆಹಿಕಲ್ ಇತ್ತು ಅಂದರೆ ನಾವು ಎಕ್ಸ್ಚೇಂಜ್ ಕೂಡ ಮಾಡ್ತೀವಿ. ಓಕೆ, ಆಮೇಲೆ ನೆಕ್ಸ್ಟು ಇನ್ ಕೇಸ್ ನಮ್ಮ ಹತ್ರ ವೆಹಿಕಲ್ ತೊಗೊಂಡ್ರೆ ದೇರ್ ಆರ್ ಲಾಟ್ ಆಫ್ ಅಂದರೆ ಬೈಬ್ಯಾಕ್ ಅಶ್ಯೂರೆನ್ಸ್. ಸಪೋಸ್ ಕಸ್ಟಮರ್ ವೆಹಿಕಲ್ ತೊಗೊಂಡು ಇನ್ ಕೇಸ್ 1 ವರ್ಷ ಆದಮೇಲೆ, 1 ವರ್ಷ ಟೈಮ್ ಇರುತ್ತೆ, 1 ವರ್ಷ ಆದಮೇಲೆ ಇನ್ ಕೇಸ್ ಅವರು ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ವೆಹಿಕಲ್ ಮೇಲೆ, ಇಲ್ಲ ನಮ್ಮ ವೆಹಿಕಲಲ್ಲೇ ಬೇರೆದಕ್ಕೆ ಅಪ್ಗ್ರೇಡ್ ಆಗಬೇಕು. ಯಾಕೆಂದರೆ ಎವ್ರಿ ಡೇ ನಮ್ಮ ಹತ್ರ ಹೊಸ ವೆಹಿಕಲ್ಗಳಿಗೂ ಕೂಡ ಪ್ರತಿಯೊಂದು ಕಂಪ್ನಿನೂ ಬರ್ತಾ ಇರ್ತವೆ. ಸೊ ಇಲ್ಲಿ ಅಪ್ಗ್ರೇಡ್ ಆಗೋದಕ್ಕೂ ಕೂಡ ಒಂದು ಒಳ್ಳೆ ಆಪ್ಷನ್ಸ್ ಅದು. ಸೊ ಆಫ್ಟರ್ 1 ಇಯರ್ ಆದಮೇಲೆ ಅವರು ಇಂಟ್ರೆಸ್ಟ್ ಇಲ್ಲ ಅಪ್ಗ್ರೇಡ್ ಆಗಬೇಕು ಅಂದರೆ 70% ಆನ್ ಎಕ್ಸ್ ಶೋರೂಮ್ ಪ್ರೈಸ್ ಸೊ ಕಸ್ಟಮರ್ಗೆ ಸಿಗುವಂಥದ್ದು. ಸೊ ಇದರಿಂದ ಏನಾಗುತ್ತೆ, ಕಸ್ಟಮರ್ಗೂ ಕೂಡ ಒಂದು ಧೈರ್ಯ ಬರುತ್ತೆ, ಎಸ್ ನಾನು ತೊಗೊಂಡು 1 ವರ್ಷ ಯೂಸ್ ಮಾಡಿದ್ರು ಕೂಡ ವಾಪಸ್ ನನಗೆ 70% ಬರುತ್ತೆ. ಸೊ ಇಲ್ಲ ಇನ್ ಕೇಸ್ ಅವ್ರು ಜಾಸ್ತಿ ಯೂಸ್ ಮಾಡಿದ್ರು ಅಂತಂದರೆ ಅಂಡರ್ ವ್ಯಾಲ್ಯೂಯೇಷನ್ ಮಾಡ್ತೀವಿ ಆ್ಯಕ್ಚುಲಾಗಿ. ಸೊ ಅವ್ರು ಜಾಸ್ತಿ ಯೂಸ್ ಮಾಡಿಲ್ಲ, ಇಲ್ಲ ಸಿಂಪಲ್ ಯೂಸ್ ಮಾಡಿದ್ದಾರೆ ಅಂತ ಅಂದರೆ, ಸೊ ಇಟ್ ವಿಲ್ ಬಿ 100% ದೇ ಕ್ಯಾನ್ ಗೆಟ್ ದ 70% ಆಫ್ ದಿ ಬೈಬ್ಯಾಕ್, ಇದು ಅಶ್ಯೂರೆನ್ಸ್. ಜಮಪೈ ಬಗ್ಗೆ ಹೇಳಬೇಕು ಅಂದರೆ, ಜಮಪೈ ಬಂದ್ಬಿಟ್ಟು ಇಟ್ಸ್ ಅ ಕಂಪ್ಲೀಟ್ಲಿ ಗ್ಲೋಬಲ್ ಪ್ಲೇಯರ್ ಇವರು ಇರೋದು. ಆಲ್ಮೋಸ್ಟ್ ಆಲ್ ಅರೌಂಡ್ 70+ ಕಂಟ್ರೀಸಲ್ಲಿ ಮಾರ್ಕೆಟಲ್ಲಿ ಇದ್ದಾರೆ. ಸೊ ಇವ್ರದ್ದು ಬಂದುಬಿಟ್ಟು ಒಂದ್ಸರಿ ಚಾರ್ಜ್, ಇದು ಬಂದ್ಬಿಟ್ಟು ಜಮಪೈ ಆಸ್ಟ್ರಿಡ್ ಅಂತ ಮಾಡಲು. ಸೊ ಆಲ್ಮೋಸ್ಟ್ ಅಲ್ಲಿ ನಮ್ಮದು ಒಂದು ಹಾರ್ಟ್ ಕೇಕ್ ಮಾಡಲ್ ಅಂತಲೂ ಕೂಡ ಹೇಳ್ಬೋದು. ಸೊ ಇದು ಬಂದುಬಿಟ್ಟು ನಮಗೆ ಒಂದ್ಸರಿ ಚಾರ್ಜ್ ಮಾಡಿದರೆ 150 ರಿಂದ 170 ಕಿಲೋಮೀಟ್ರ್ ಹೋಗುತ್ತೆ.
ಇದು ಕಸ್ಟಮರ್ ಫೀಡ್ಬ್ಯಾಕ್. ಕಂಪನಿ ಟೆಸ್ಟೆಡ್ ಬಂದುಬಿಟ್ಟು 200 ಕಿಲೋಮೀಟರ್, ಬಟ್ ಕಸ್ಟಮರ್ ಪ್ರಾಕ್ಟಿಕಲ್ ನಮಗೆ ಫೀಡ್ಬ್ಯಾಕ್ ಕೊಡ್ತಾ ಇರೋದು 150ಇಂದ ಹಿಡಿದು 170ವರೆಗೂ ಕೂಡ ಕೊಡ್ತಾ ಇದ್ದಾರೆ. ಸೊ ಕಸ್ಟಮರ್ ತುಂಬ ಜನ ನೀವು ಮಾರ್ಕೆಟಲ್ಲಿ ಕೇಳ್ಬೋದು ಡೈರೆಕ್ಟಾಗಿ, ಅವರು ಕೂಡ ನಿಮಗೆ ಸೇಮ್ ಅದೇ ಫೀಡ್ಬ್ಯಾಕ್ ಕೊಡ್ತಾರೆ. ಇದು 3 ಅವರಿಂದ 4 ಅವರ್ ಚಾರ್ಜ್ ಮಾಡಿದರೆ 3 to 4 ಅವರ್ ಚಾರ್ಜ್ ಮಾಡಿದರೆ ನಿಮಗೆ ಸೊ ಆ ಒಂದು ಮೈಲೇಜ್ ಸಿಗುವಂಥದ್ದು. ಇದು ಬಂದ್ಬಿಟ್ಟು ಬ್ಯಾಟ್ರಿ ಇದೆ. ಸೊ ಬ್ಯಾಟ್ರಿ ಒಂದು ಡಿಟ್ಯಾಚಬಲ್ಲು. ಸೊ ಈ ಬ್ಯಾಟ್ರಿ ನೀವು ತೊಗೊಂಡು ಇವನು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇತ್ತು ಅಂದರೆ ಕ್ಯಾರಿ ಮಾಡಿ ಅಲ್ಲಿ ಹೋಗಿ ಚಾರ್ಜ್ ಮಾಡುವಂಥದ್ದು. ಪ್ಲಸ್ ಈ ಒಂದು ಎಲೆಕ್ಟ್ರಿಕ್ ಟೂ ವೀಲರ್ ಜವಾಪ ಎಲೆಕ್ಟ್ರಿಕ್ ಟೂ ವೀಲರ್ ಬಂದ್ಬಿಟ್ಟು 3 ವರ್ಷ ಫ್ರೀ ಸರ್ವಿಸು ಕಸ್ಟಮರ್ಗೆ ಕೊಡುವಂಥದ್ದು. ಸೊ ಇಲ್ಲಿ 3 ವರ್ಷ ವಾರಂಟಿನೂ ಇರುತ್ತೆ. ನಾರ್ಮಲಾಗಿ 3 ವರ್ಷ ವಾರಂಟಿ ಜೊತೆಗೆ ಅವರಿಗೆ 3 ವರ್ಷ ಫ್ರೀ ಸರ್ವಿಸ್ ಇರುತ್ತೆ. ಸೊ ಇಲ್ಲಿ ಆವಾಗ ಏನಾಗುತ್ತೆ, ಅವ್ರಿಗೆ ಕಸ್ಟಮರ್ ಫ್ರೀಯಾಗಿ ಏನೋ ಆರಾಮಾಗಿ ಬಂದು ಸರ್ವಿಸ್ ಮಾಡ್ಕೊಂಡು ತೊಗೊಂಡೋಗ್ತಾರೆ. ಯಾವುದೇ ರೀತಿ ಅಡಿಷನಲ್ ಸರ್ವಿಸ್ ಕಾಸ್ಟ್ ಅಂತ ಅವರಿಗೆ ಇಲ್ಲಿ ಇಂಪ್ಲಿಮೆಂಟೇಷನ್ ಆಗಲ್ಲ. ಏನಾದರೂ ಇನ್ ಕೇಸ್ ಡ್ಯಾಮೇಜ್ ಇತ್ತು ಅಂದರೆ ಪಾರ್ಟ್ ಕಾಸ್ಟ್ ಮಾತ್ರ ಚಾರ್ಜ್ ಆಗುವಂಥದ್ದು. ಸೊ ಈ ಒಂದು ಫೆಸಿಲಿಟಿ ಇದರಲ್ಲಿ ಇರುವಂಥದ್ದು. ಸೊ ಇದರಲ್ಲಿ ಇನ್ನೊಂದು ಕಡಿಮೆ ಇದು ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು 1,20,000 rupees ಆಗುತ್ತೆ. ಸೊ ಇವಾಗ ಪ್ರೆಸೆಂಟ್ ಡಿಸೆಂಬರ್ ಆಫರ್ ಇದೆ ಆ್ಯಕ್ಚುಲಾಗಿ. ಸೊ ಅವರು ಇವನ್ ನಿಮ್ಮ ಒಂದು ನೋಡು ಮಗ ಇದನ್ನು ನೋಡಿಕೊಂಡು ಬಂದರು ಅಂತ ಅಂದರೆ ವಿ ಆರ್ ಗಿವಿಂಗ್ 5,000 rupees ಫ್ಲಾಟ್ ಕ್ಯಾಶ್ ಬ್ಯಾಕ್ ಇದನ್ನು ಕೊಡ್ತಾ ಇರೋದು. ಸೊ ಅದನ್ನು ಅವರು ಯೂಸ್ ಮಾಡ್ಕೋಬೋದು, ಬೆನಿಫಿಟ್ ತೊಗೋಬೋದು. ಇದ್ರ ಜೊತೆ ಇನ್ನೊಂದು ಮಾಡಲ್ ಇದೆ, ಅದು ರೈಡರ್ ಅಂತ ಇದೆ. ಸೊ ಅದು ಅನ್ಫಾರ್ಚುನೇಟ್ಲಿ ಅದು ನಮ್ಮ ಹತ್ರ ಸ್ಟಾಕ್ ಎಕ್ಸಾಸ್ಟ್ ಆಗಿದೆ ಬಿಕಾಸ್ ಆಫ್ ದಿ ಹೈ ಡಿಮ್ಯಾಂಡ್ ಆ್ಯಕ್ಚುಲಿ. ಸೊ ಅದು ಬಂದುಬಿಟ್ಟು ಲೋ ಸ್ಪೀಡ್ ವೆಹಿಕಲ್ಲು ಅರೌಂಡ್ ಒಂದು 75,000 rupees ಅವರಿಗೆ ಸಿಗುವಂಥದ್ದು. ಸೊ ಅದನ್ನು ಕೂಡ ಕಸ್ಟಮರು ಏನು ಬಂದು ಟೆಸ್ಟ್ ಡ್ರೈವ್ಗೆಲ್ಲ ಗಾಡಿ ಇದೆ. ಸೊ ಟೆಸ್ಟ್ ಡ್ರೈವ್ ಎಲ್ಲ ತೊಗೋಬೋದು. ಸೊ ಆ ಒಂದು ಬೆನಿಫಿಟ್ ಈ ಕಂಪ್ನಿಯಲ್ಲಿ ಸಿಗುತ್ತೆ. ಸರ್ 3 years ಫ್ರೀ ಸರ್ವಿಸ್ ಅಂತ ಹೇಳಿದರೆ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಸರ್ವಿಸ್ ಅಂದರೆ ಯಾವ ಥರ ಸರ್? ಸೊ ಸರ್ವಿಸಲ್ಲಿ ಏನಾಗುತ್ತೆ, ನಾವು ಪೆಟ್ರೋಲ್ ವೆಹಿಕಲ್ ಥರ ಎಲೆಕ್ಟ್ರಿಕಲ್ ವೆಹಿಕಲ್ಗೂ ಕೂಡ ಪ್ರಿವೆಂಟಿವ್ ಮೇಂಟೆನೆನ್ಸ್ ಅಂತ ಬೇಕಾಗುತ್ತೆ. ಪ್ರಿವೆಂಟಿವ್ ಮೇಂಟೆನೆನ್ಸಲ್ಲಿ ನಾವೇನು ಮಾಡ್ತೀವಿ, ಮೇಜರಾಗಿ ಬ್ರೇಕ್ ಮೂಮೆಂಟ್ ಹೇಗಿದೆ ಅದನ್ನು ಚೆಕ್ ಮಾಡ್ತೀವಿ. ಬ್ಯಾಟ್ರಿ ಹೆಲ್ತಿ ಕಂಡೀಷನ್ ಹೇಗಿದೆ ಅದನ್ನು ಚೆಕ್ ಮಾಡ್ತೀವಿ. ಇನ್ ಕೇಸ್ ಕಸ್ಟಮರ್ಗೆ ಮೈಲೇಜ್ ಕನ್ಸರ್ನ್ ಇತ್ತು ಅಂದರೆ ಅದನ್ನು ಕೂಡ ನಾವು ಟೆಸ್ಟ್ ಮಾಡುವಂಥದ್ದು. ಸೊ ಅದು ಬಿಟ್ಟರೆ ನೆಕ್ಸ್ಟು ಓವರಾಲ್ ಅಂದರೆ ಇವತ್ತು ಎಲೆಕ್ಟ್ರಿಕಲ್ ವೆಹಿಕಲ್ನ ಆ್ಯಕ್ಚುಲಾಗಿ ನಾರ್ಮಲ್ ಸರ್ವಿಸ್ ಸೆಂಟ್ರಲ್ಲಿ ವಾಶ್ ಮಾಡುವಾಗಿಲ್ಲ. ಸೊ ಏನಕ್ಕೆ ಅಂತ ಅಂದರೆ ಪ್ರೆಷರ್ ವಾಶ್ ಹೋಯಿತು ಅಂದರೆ ಒಳಗಡೆ ಬಂದ್ಬಿಟ್ಟು ಕಂಪ್ಲೀಟ್ ಎಲೆಕ್ಟ್ರಾನಿಕ್ಸ್ ಡಿವೈಸಸ್ ಇರುತ್ತೆ. ಸೊ ವಾಟರ್ ಕಂಟೆಂಟ್ ಹೋದರೆ ಶಾರ್ಟ್ ಸರ್ಕ್ಯೂಟ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಸರ್ವಿಸ್ ಸೆಂಟ್ರಲ್ಲೇ ಏನೋ ವಾಶ್ ಮಾಡಿ ಅನ್ನೋ ಒಂದು ಸಜೆಷನನ್ನು ನಾವು ಕಸ್ಟಮರ್ಗೆ ಕೊಡುವಂಥದ್ದು. ಸೊ ಅಷ್ಟು ಸರ್ವಿಸ್ ಬಿಟ್ಟರೆ ಮತ್ತೆ ಬೇರೆ ಮಿಕ್ಕಿದ್ದೇನೂ ಇರೋಲ್ಲ. ಸೊ ಇನ್ ಕೇಸ್ ಅವ್ರಿಗೆ ಶಾಕರ್ ಎಲ್ಲ ಯಾವುದು ಬ್ರೇಕಿಂಗ್ ಸಿಸ್ಟಮ್ ಏನೋ ಕನ್ಸರ್ನ್ ಇತ್ತು ಅಂದರೆ ಅವರು ಒಂದು ನಮ್ಮ ಸರ್ವಿಸ್ ಸೆಂಟರ್ನ ವಿಸಿಟ್ ಮಾಡ್ಬೋದು. ಸೊ ಅದೇನಿದೆ ಅದು ಇಮಿಡಿಯೇಟ್ ಅವರಿಗೆ ಸರ್ವಿಸ್ ಸಿಗುವಂಥದ್ದು. ಸೊ ಇದ್ರ ಜೊತೆಗೆ ನಾವಿವಾಗ ಕಸ್ಟಮರ್ಗೆ ಏನು ಮಾಡ್ತಾ ಇದ್ದೀವಿ, AMC ಅನ್ನೋದು ಕೂಡ ಕೊಡ್ತಾ ಇದ್ದೀವಿ, ಆನ್ಯುವಲ್ ಮೇಂಟೆನೆನ್ಸ್. ಆಮೇಲೆ ನೆಕ್ಸ್ಟು ಡೋರ್ ಸ್ಟೆಪ್ ಸರ್ವಿಸ್ ಕೂಡ ಕೊಡ್ತಾ ಇದ್ವಿ. ನೆಕ್ಸ್ಟ್ RSA ರೋಡ್ ಸೈಡ್ ಅಸಿಸ್ಟೆನ್ಸ್. ಸಪೋಸ್ ಅವರು ಏನಾದರೂ ಲೊಕೇಶನ್ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಆ ಲೊಕೇಶನ್ಗೆ ಹೋಗಿ ಅವರಿಗೆ ಸರ್ವಿಸ್ ಕೊಡುವಂಥ ಒಂದು ಪ್ರೊಸೀಜರ್ನ ನಮ್ಮ ಇಂಟಲ್ಲಿ ಆಲ್ರೆಡಿ ಆಪ್ ಬೇಸ್ಡ್ ಇದರಲ್ಲಿ ಇಂಪ್ಲಿಮೆಂಟೇಷನ್ ಮಾಡಿರುವಂಥದ್ದು. ಸೊ ಕಸ್ಟಮರ್ ಅದನ್ನು ಬೆನಿಫಿಟ್ ತೊಗೋಬೋದು. ಜಮೋಪೈ ಆಗಿರ್ಬೋದು, NDS ಆಗಿರ್ಬೋದು, ಸುಮಾರು ಮತ್ತು ಏನು ಒಂದು 5-6 ಬಂಡ್ಸ್ ಯಾವುದೇ ಇರಲಿ ಈ ಥರ ಇಶ್ಯೂಸ್ ಆದಾಗ ರೋಡ್ ಅಸಿಸ್ಟೆನ್ಸ್ ಆಗಿರ್ಬೋದು, ಈ ಥರ ಪ್ರತಿಯೊಂದಕ್ಕೂ ನಿಮ್ಮ ಸರ್ವಿಸ್ ಸಿಗುತ್ತೆ ಅಂತ ನೀವು ಹೇಳ್ತಾರೆ. ಹೌದು, ಇಲ್ಲಿ ನಮ್ಮ ಎಂಡಲ್ಲಿ ಮೈ ಸ್ಟೋರ್ಲಿ ಯಾವುದೇ ವೆಹಿಕಲ್ ತೊಗೊಂಡ್ರು ಕೂಡ ಅವರು ಬಂದುಬಿಟ್ಟು ಸೊ RSA ಪಾಲಿಸಿ ಅಂತ ಇರುತ್ತೆ. ಸೊ ಆಮೇಲೆ ಬೈಬ್ಯಾಕ್ ಪಾಲಿಸಿ ಅಂತ ಇರುತ್ತೆ. ಅದು ಯಾರು ತೊಗೊಂಡಿರ್ತಾರೆ ಅಷ್ಟು ಜನದ್ದು ಕೂಡ ಡೇಟಾ ನಮ್ಮ ಒಂದು ಸೆಂಟ್ರಲೈಸ್ಡ್ ಸರ್ವರಲ್ಲಿ ಡೇಟಾ ಏನು ಸ್ಟೋರ್ ಆಗಿರುತ್ತೆ. ಸೊ ಅವ್ರಿಗೆ ಏನೇ ಪ್ರಾಬ್ಲಮ್ ಬಂದ್ರೂ ಕೂಡ ಆ ಒಂದು ಲೊಕೇಶನ್ ಆಟೋಮೆಟಿಕ್ ಆ್ಯಪಲ್ಲಿ ಬಂದ್ಬಿಟ್ಟು ಲೊಕೇಶನ್ನ ಪ್ರೆಸ್ ಮಾಡಿದ ತಕ್ಷಣ ನಮ್ಮ ಬ್ಯಾಕ್ ಎಂಡ್ ಟೀಮ್ ಬಿಟ್ಟು ಅಲ್ಲಿಗೆ ಏನು ಅವರಿಗೆ ಸರ್ವಿಸ್ ಸಪೋರ್ಟಿವಿಟಿ ಏನು ಕೊಡಬೇಕು ಕಸ್ಟಮರ್ಗೆ ಆ ಒಂದು ಸಿಸ್ಟಮ್ನ ನಾವು ಯಾವುದೇ ಬ್ರ್ಯಾಂಡ್ ಇದ್ದರೂ ಮೈವಿ ಸ್ಟೋರ್ದು ಸೊ ನಾವು ಕೊಡ್ತಾ ಇದ್ದೀವಿ. ಸರ್ ಈಗ ಈ ಒಂದು ಜಮೋಪೈ ಗಾಡಿ ಇವಾಗ ನಾನು ತೊಗೊಳ್ತಿದ್ದೀನಿ. ಸೊ ಚಾರ್ಜಿಂಗ್ ಪಾಯಿಂಟ್ ಯಾವ ಥರ ಇರುತ್ತೆ, ಯೂಸಿಂಗ್ ಪ್ರೋಸೆಸ್ ಯಾವ ಥರ ಇರುತ್ತೆ, ಇಂಡಿಕೇಟರ್ ಪ್ರೋಸೆಸ್ ಯಾವ ಥರ ಇರುತ್ತೆ? ಸೊ ಇದರಲ್ಲಿ ಹೇಳಬೇಕು ಅಂತಂದರೆ ಈಗ ಚಾರ್ಜಿಂಗ್ ಬಂದುಬಿಟ್ಟು ಒಂದು ಬ್ಯಾಟ್ರಿ ರಿಮೂವ್ ಮಾಡಿಬಿಟ್ಟು ಇಲ್ಲೂ ಕೂಡ ಚಾರ್ಜ್ ತೊಗೊಂಡೋಗಿ ಅಲ್ಲೂ ಮನೆಯಲ್ಲೂ ಕೂಡ ಚಾರ್ಜ್ ಮಾಡ್ಕೋಬೋದು ಡೈರೆಕ್ಟಾಗಿ. ಇಲ್ಲಾಂದರೆ ಸೀಟ್ ಕೆಳಗಡೆ ಪ್ಲಗ್ ಇರುತ್ತೆ, ಇಲ್ಲೂ ಕೂಡ ಚಾರ್ಜ್ ಮಾಡ್ಬೋದು. ಓಕೆ, ಅದು ಬಿಟ್ಟರೆ ನೆಕ್ಸ್ಟು ಅದರ್ ಫೀಚರ್ಸ್ ಅಂತ ಅಂದರೆ ಇದರಲ್ಲಿ ಬಂದ್ಬಿಟ್ಟು 2 ಕಡೆ ಕೂಡ ಸೇಫ್ಟಿ ಥರ ಹಾರ್ನ್ ಕೊಟ್ಟಿರ್ತಾರೆ. ಸೊ ಆಮೇಲೆ ಸ್ಪೀಡ್ ಇಲ್ಲಿ ಕಂಟ್ರೋಲರ್. ಸೊ ಎಕನಾಮಿ ಮತ್ತು ಸಿಟಿ ರೈಡ್ ಆ್ಯಂಡ್ ಸ್ಪೋರ್ಟ್ಸ್ ಮೋಡ್ ಇರುತ್ತೆ. ಸೊ ಇದು ಏನಾಗುತ್ತೆ, ಸ್ಪೀಡ್ ಕಂಟ್ರೋಲ್ ಮಾಡುತ್ತೆ. ಓಕೆ, ಸೊ ಈಗ ಎಕನಾಮಿ ಮಾಡಲ್ ಹೋಯಿತು ಅಂತ ಅಂದರೆ ಸ್ಪೀಡ್ ಕಡಿಮೆ ಇರುತ್ತೆ, ಅರೌಂಡ್ 25 to 30 km ಸ್ಪೀಡ್ ಇರುತ್ತೆ, ಮೈಲೇಜ್ ಜಾಸ್ತಿ ಬರುತ್ತೆ. ಸೊ ಸಿಟಿ ಮೋಡ್ ಅಂತ ಅಂದರೆ ಸ್ವಲ್ಪ ಅರೌಂಡ್ ಒಂದು 45 to 50 ಸ್ಪೀಡ್ ಬರುತ್ತೆ. ಸೊ ಸ್ಪೋರ್ಟ್ ಮೋಡ್ ಹೋಯ್ತು ಆಲ್ಮೋಸ್ಟ್ ಅಪ್ ಟು 70ವರೆಗೂ ಟಾಪ್ ಸ್ಪೀಡ್ ಬರುವಂಥದ್ದು. ಓಕೆ, ಸೊ ಇದರಿಂದ ಕಸ್ಟಮರ್ ಯಾವ್ದು ಬೇಕೋ ಅವರು ಒಂದು ಡ್ರೈವ್ ಕಂಡೀಷನ್ ರೋಡ್ ಕಂಡೀಷನ್ ನೋಡ್ಕೊಂಡು ಅವರು ಇದನ್ನು ಆಪ್ರೇಟ್ ಮಾಡುವಂಥದ್ದು. ಓಕೆ, ಸೊ ಅದು ಬಿಟ್ಟರೆ ಇನ್ನು ರಿಮೋಟ್ ಲಾಕ್ ಸಿಸ್ಟಮ್ಸ್ ಇರುತ್ತೆ. ರಿಮೋಟ್ ಲಾಕ್ ಕೀಲೆಸ್ ಏನೋ ಸ್ಟಾರ್ಟ್ ವಿತೌಟ್ ಕೀನು ಕೂಡ ವೆಹಿಕಲ್ ಯೂಸ್ ಮಾಡಿದ್ರೆ ಹೌದು ರಿಮೋಟ್ ಥರ ಸೊ ಸ್ಟಾರ್ಟ್ ಮಾಡ್ಬೋದು. ಸೊ ಆ ಒಂದು ಪ್ರೋಸೆಸ್ ಇರುವಂಥದ್ದು. ಇನ್ನೊಂದು ನೋಡಿದೆ USB ಚಾರ್ಜಿಂಗ್, ಫೋನ್ ಚಾರ್ಜಿಂಗ್ ಎಲ್ಲ. ಸೊ ಫೋನ್ ಚಾರ್ಜಿಂಗ್ ಕೂಡ ಮಾಡ್ಬೋದು. ಇಲ್ಲಿ ಹೊರಟು ಫೋನ್ ಚಾರ್ಜಿಂಗ್ ಇಟ್ಬಿಟ್ಟು ಸೊ ಫೋನ್ ಚಾರ್ಜ್ ಮಾಡ್ಬೋದು ರನ್ನಿಂಗ್ ಡ್ರೈವ್ ಮಾಡುವಾಗ. ಓಕೆ, ಇದು ಚಾರ್ಜಿ ನಂಬರ್ ಆ ಥರ ಎಲ್ಲ ಬರುತ್ತೆ. ಹೌದೌದು, ಇದರಲ್ಲೂ ಕೂಡ ಚಾರ್ಜಿ ಇದು ವಿತ್ ರಿಜಿಸ್ಟ್ರೇಷನ್ ಆಗುತ್ತೆ. ರಿಜಿಸ್ಟ್ರೇಷನ್ ಆಗುತ್ತೆ. ಸೊ ರಿಜಿಸ್ಟ್ರೇಷನ್ ಆಗಿಬಿಟ್ಟು ನಾರ್ಮಲ್ ಅದು ಹೆಲ್ಮೆಟ್ ಇದೆಲ್ಲ ಮ್ಯಾಂಡೇಟ್ರಿ ಬೇಕಾಗುತ್ತೆ. ಇದರಲ್ಲಿ ಇನ್ನೊಂದು ವೇರಿಯಂಟ್ ಇದೆ, ಅದು ಬಂದ್ಬಿಟ್ಟು ಯಾವುದೇ ರೀತಿ ರಿಜಿಸ್ಟ್ರೇಷನ್ ಪ್ರೋಸೆಸ್ ಇರೋದಿಲ್ಲ. ಸೊ ಹೆಲ್ಮೆಟ್ ಅದೇ ಸೇಫ್ಟಿಗೆ ಯೂಸ್ ಮಾಡಲೇಬೇಕು, ಬಟ್ ಯಾವುದೇ ರೀತಿ ರಿಜಿಸ್ಟ್ರೇಷನ್ ಪ್ರೋಸೆಸ್ ಇನ್ಶೂರೆನ್ಸ್ ಆಪ್ಷನ್ ಇರುತ್ತೆ. ಸೊ ಈವನ್
ಮೈನರ್ ಅಂದರೆ 12+ ಏಜ್ ಇರೋರು ಸೊ ಆ ವೆಹಿಕಲ್ನ ಯೂಸ್ ಮಾಡ್ಬೋದು. ವಿತೌಟ್ ಡ್ರೈವಿಂಗ್ ಲೈಸೆನ್ಸ್ ವಿತೌಟ್ ಡ್ರೈವಿಂಗ್ ಲೈಸೆನ್ಸ್ ಆರಾಮಾಗಿ ಯಾವುದೇ ಪೊಲೀಸ್ ಅವರು ಹಿಡಿಯಲ್ಲ. ಸೊ ಯಾವುದೇ ರೀತಿ ಅಂದರೆ ಕಂಪ್ಲೀಟ್ಲಿ ಸ್ಪೀಡ್ ಕೂಡ ಕಂಟ್ರೋಲ್ ಇರುತ್ತೆ. ಸೊ ಅದರಿಂದ ಯಾರಾದರೂ ಕೂಡ ಡ್ರೈವ್ ಹೆಲ್ಮೆಟ್ ಹಾಕೋದು ಒಳ್ಳೆಯದು. ಹೌದು, ಸೇಫ್ಟಿಗೆ ಒಳ್ಳೆಯದು. ನೈಸ್ ಸರ್. ಮತ್ತು ಈ ಗಾಡಿ ಬಗ್ಗೆ ಇನ್ನೊಂದು ಕೇಳೋದಾದರೆ, ಈಗ ಮಳೆ ಬಂತು, ಸೊ ಇಲ್ಲಿವರೆಗೂ ನೀರು ತುಂಬಿಕೊಂಡಿದ್ದಾನೆ. ಓಕೆ. ಸೊ ಆ ಟೈಮಲ್ಲಿ ಸೊ ಇದು ನಮ್ಮ ಹತ್ರ ಇರೋ ಕಂಪನಿದು ಮೋಟರ್ಸ್ ಏನಿದೆ, ದಿಸ್ ಆರ್ ಕಂಪ್ಲೀಟ್ಲಿ IP67 ಮೋಟರ್ಸ್. ಸೊ ಯಾವುದೇ ಕಾರಣಕ್ಕೂ ಈ ಥರ ಏನೋ ವಾಟ್ರ್ ಫ್ಲೋ ಆಗುವಾಗ ಏನೇ ಪ್ರಾಬ್ಲಮ್ ಆಗಲ್ಲ. ವಾಟ್ರ್ ನಿಲ್ತಿತ್ತು ಅಂದಾಗ ಮಾತ್ರ, ಸೊ ಯಾವುದೇ ಕಾರಣ 30 ಮಿನಿಟ್ಸ್ ಮೇಲೆ ಆಯಿತು ಅಂತಂದರೆ ವಾಟ್ರ್ ಒಳಗಡೆ ಹೋಗುತ್ತೆ. ಅದೊಂದು ಸೇಫ್ಟಿ ನೋಡ್ಕೋಬೇಕಾಗತ್ತೆ. ಬಟ್ ವಾಟ್ರು ಪಾಸ್ ಆಗ್ತಾ ಇದೀವಿ ಅಂತಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ಅವ್ರಿಗೆ ಎಷ್ಟೇ ಗಾಡಿ ಮುಳುಗಿಸ್ಕೊಂಡು ಹೋದ್ರೂ ಕೂಡ ಯಾವುದೇ ರೀತಿ ವೆಹಿಕಲ್ ಅಂತೂ ಸ್ಟಾಪ್ ಆಗಲ್ಲ. ಅಂಟಿಲ್ ಇಲ್ಲಿವರೆಗೂ ನೀರಿದೆ, ಹೌದು, ಗಾಡಿ ಮುಕ್ಕಾಲ್ ಭಾಗ ನೀತಾ ಇದೆ, ತೊಂದರೆ ಮೂವಿಂಗ್ ಇದೆ, ತೊಂದರೆ ಇಲ್ಲ. ಸ್ಟ್ಯಾಂಡಿಂಗ್ ಅಲ್ಲಿ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೀತು ಅಂದರೆ ದೆನ್ ಇಟ್ ವಿಲ್ ಪ್ರಾಬ್ಲಮ್. ಹೌದು. ಸೊ ನೆಕ್ಸ್ಟ್ ನೋಡೋದಾದ್ರೆ NDS ಎಕೋ ಮೋಟರ್ಸ್. ಇದೊಂಥರ ಚೆನ್ನಾಗಿದೆ ಸರ್, ಒಂಥರ ಸ್ಪೋರ್ಟ್ಸ್ ಪರ್ಸನ್ ಬೈಕ್ ಇದ್ದಂಗಿದೆ, ಚೆನ್ನಾಗಿದೆ. ಇದು ಫೀಚರ್ಸ್ ಏನು ಸರ್? ಸೊ ಇದ್ರ ಫೀಚರ್ಸ್ ಹೇಳಬೇಕು ಅಂತಂದರೆ ಕಂಪ್ಲೀಟ್ ಅದಕ್ಕಿಂತ ಮುಂಚೆ ಇದು ಬೆಂಗಳೂರಲ್ಲೇ ಮ್ಯಾನುಫ್ಯಾಕ್ಚರ್ ಆಗುವಂಥ ಕಂಪನಿ. ಓಕೆ, ಯಾವುದೇ ಕಾರಣಕ್ಕೂ ಇಂಪೋರ್ಟ್ ಮಾಡಿ ಇದು ಮಾಡ್ತಾ ಇಲ್ಲ. ಸೊ ಬೆಂಗಳೂರಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಸೊ ಇಲ್ಲೇ ಹೊಸಕೋಟೆ ಹತ್ರ ಬರುತ್ತೆ. ಮತ್ತು ಇನ್ನೊಂದು ಇದ್ರದ್ದು ಟ್ರಿಮ್ಸ್ ಬೇಕಂತ ಇಮಿಡಿಯೇಟ್ಲಿ ಸಿಗುತ್ತೆ. ಇಮಿಡಿಯೇಟ್ ಇವನ್ ಸ್ಪೇರ್ಸ್ ಬೇಕು ಅಂದರೆ ವಿತಿನ್ 24 hours ಸಿಗುವಂಥದ್ದು. ಇವನ್ ನೀವು ನಮಗೆ ಇಲ್ಲೂ ಏನು ಗಾಡಿ ಕೊಟ್ಟಿದ್ದೀವಿ ಮಾರ್ಕೆಟಲ್ಲಿ, ಕಂಪ್ಲೇಂಟ್ ಇಟ್ಸ್ ವೆರಿ ವೆರಿ ನಾಮಿನಲ್. ಇವನ್ 1% ಕಂಪ್ಲೇಂಟ್ ಇರ್ಬೋದು ಇದ್ರೆ. ಸೊ ಮೇಜರ್ ಕಂಪ್ಲೇಂಟ್ ಅಂತೂ ಇಲ್ಲಿವರೆಗೂ ಬಂದಿಲ್ಲ. ಸೊ ಮತ್ತು ಇದ್ರದ್ದು ವೆಹಿಕಲ್ ಬಂದ್ಬಿಟ್ಟು ಮೇಜರ್ ಲೋಡಿಂಗ್ ಕೆಪಾಸಿಟಿ, ಅಂದರೆ ಲೋಡಿಂಗ್ ಅವರು ಈಗ ಸ್ವಿಗ್ಗಿ ಝೊಮ್ಯಾಟೊ ಇರ್ಬೋದು, ಇವನ್ ಪೋರ್ಟರ್ ಇರ್ಬೋದು, ಆ ಥರದವರು ಲೋಡಿಂಗ್ ಕೆಪಾಸಿಟಿ 300 kg ಲೋಡಿಂಗ್ ಕೆಪಾಸಿಟಿ, ರಫ್ ಆ್ಯಂಡ್ ಟಫ್ ವೆಹಿಕಲ್. ಸೊ ಇವನ್ ಆಫ್ ರೋಡ್ಗೂ ಕೂಡ ಯೂಸ್ ಮಾಡ್ಬೋದು. ಸೊ ಅಷ್ಟು ಒಂದು ಈ ರಗಡ್ ಲುಕ್ ಇದರಲ್ಲಿ ಇರುವಂಥದ್ದು. ಪ್ಲಸ್ ಇದು ಆಲ್ರೆಡಿ ಮಾರ್ಕೆಟಲ್ಲಿ ಸಪ್ಲೈ ಆಗ್ತಾ ಇದೆ. ಸೊ ಕೊಡ್ತಾ ಇದ್ವಿ. ಇವನ್ ಎಕ್ಸ್ಕ್ಲೂಸಿವ್ಲಿ ಮೈ ವಿ ಸ್ಟೋರಲ್ಲಂತೂ ಎಲ್ಲ ಕಡೆನೂ ಕೂಡ ಸಿಗ್ತಾ ಇದೆ. ಸೊ ಎಲ್ಲಾದರೂ ಹೋಗಿ ತೊಗೋಬೋದು ಕಸ್ಟಮರ್ಸು. ಸೊ ಇದರಲ್ಲಿ ಕೀ ಫೀಚರ್ಸ್ಗಳು ಹೇಳಬೇಕು ಅಂತಂದರೆ, ಇದು ಆಂಟಿಟೇಪ್ ಯಾವುದು ರಿಮೋಟ್ ಲಾಕ್ ಕೀ ಇರುತ್ತೆ ಈ ಥರ. ಸೊ ಇದರಲ್ಲಿ ಕಂಪ್ಲೀಟ್ ಕಂಟ್ರೋಲ್ ಮಾಡುವಂಥದ್ದು. ಓಕೆ, ಲಾಕ್ ಆ್ಯಂಡ್ ಅನ್ಲಾಕ್ ಮತ್ತು ಸ್ಟಾರ್ಟ್ ಎಲ್ಲ. ಓಕೆ. ಸೊ ಇದರಲ್ಲಿ ಬಂದ್ಬಿಟ್ಟು ಮೇಜರಾಗಿ ಕೀ ಫೀಚರ್ಗಳು ಅದು ಬಿಟ್ಟರೆ ನೆಕ್ಸ್ಟು ಡಿಸ್ಕ್ ಬ್ರೇಕ್ ಇರುತ್ತೆ ಫ್ರಂಟಲ್ಲಿ. ಓಕೆ, ಮತ್ತು 3 kW ಮೋಟರ್ ಸಿಸ್ಟಮ್ ಇರುತ್ತೆ. ಹೆವಿ ಪವರ್ಡ್ ಮೋಟರ್ ಇದು. ಓಕೆ, ಸೊ ನಾರ್ಮಲ್ ಥರ ಅಲ್ಲ, ಇದು ಕೂಡ ವಿತ್ ರಿಜಿಸ್ಟ್ರೇಷನ್ ವೆಹಿಕಲ್, ಆಟೋದಲ್ಲಿ ರಿಜಿಸ್ಟ್ರೇಷನ್ ಆಗುವಂಥದ್ದು. ಇದು ಬಂದ್ಬಿಟ್ಟು ಆಪ್ಷನ್ ಹೇಗೆ ಅಂತ ಅಂದರೆ, ಕಸ್ಟಮರ್ಗೆ 2 ಥರ ಆಪ್ಷನ್ ಸಿಗುತ್ತೆ. ಒಂದು ಸಿಂಗಲ್ ಬ್ಯಾಟ್ರಿ ಆಪ್ಷನ್ನು, ಡ್ಯುಯಲ್ ಬ್ಯಾಟ್ರಿ ಆಪ್ಷನ್. ಸೊ ಈಗ ಸ್ವಿಗ್ಗಿ ಝೊಮ್ಯಾಟೋದು ಇಲ್ಲ ಕೊರಿಯರ್ ಕಂಪ್ನಿಗಳು ಇದು ಜಾಸ್ತಿ ಯೂಸ್ ಮಾಡಬೇಕು ಅಂತ ಅಂದರೆ ಡಬಲ್ ಬ್ಯಾಟ್ರಿ ಹಾಕೊಂಡ್ರೆ ಅವರಿಗೆ ಆಲ್ಮೋಸ್ಟ್ 150+ ಮೈಲೇಜ್ ಬರುತ್ತೆ. ಅದೇ ಒಂದು ಬ್ಯಾಟ್ರಿ ಆದರೆ ಅರೌಂಡ್ 70-75 km ಮೈಲೇಜ್ ಬರುವಂಥದ್ದು. ಸೊ ಇದು ಬಂದ್ಬಿಟ್ಟು ಬ್ಯಾಟ್ರಿ ಪ್ಯಾಕ್ ಈ ಥರ ಇರುತ್ತೆ. ಸೊ ಇದು ಕೂಡ ಕಸ್ಟಮರ್ ಕ್ಯಾರಿ ಮಾಡ್ಕೊಂಡು ಮನೆಗೆ ತಗೊಂಡೋಗಿ ಚಾರ್ಜ್ ಮಾಡ್ಕೋಬೋದು. ಒಂದು ಬ್ಯಾಟ್ರಿ ಇನ್ಬಿಲ್ಟ್ ಫಿಕ್ಸ್ ಆಗೋಗಿರುತ್ತೆ. ಸೊ ಇದು NMC ಬ್ಯಾಟ್ರಿ, ನಾವು NMC ಅಂತ ಹೇಳ್ತಾರೆ. ಸೊ ಆ ಒಂದು NMC ಬ್ಯಾಟ್ರಿನ ನಾವಿಲ್ಲಿ ಇದರಲ್ಲಿ ಯೂಸ್ ಮಾಡ್ತಿರುವಂಥದ್ದು. ಸೊ ಇದು ಕೂಡ ಇಮಿಡಿಯೇಟ್ ಸ್ಟಾಕ್ ಕೂಡ ಸಿಗುತ್ತೆ. ಪ್ಲಸ್ ಹೇಗೆ ನಾನು ಹೇಳಿದಾಗೆ ಇದ್ರದ್ದು ಕಾಸ್ಟ್ ಬಂದುಬಿಟ್ಟು ಅರೌಂಡ್ 99,000 rupees ಕಾಸ್ಟ್ ಆಗುತ್ತೆ. ಸೊ ಆನ್ ರೋಡ್ ಕಾಸ್ಟ್, ಹೌದು, ಆನ್ ರೋಡ್ ಕಾಸ್ಟು 99,000 rupees ಆಗುತ್ತೆ. ಸೊ ಅದೇ ಡಬಲ್ ಬ್ಯಾಟ್ರಿ ಆಪ್ಷನ್ ಬಂದರೆ ಸೊ 1,30,000 rupees ಆಗುತ್ತೆ. ಅಗೇನ್ ವಿ ಆರ್ ಗಿವಿಂಗ್ 5,000 rupees ಕ್ಯಾಶ್ ಬ್ಯಾಕ್ ಟು ದ ಕಸ್ಟಮರ್. ಸೊ ಅದನ್ನು ಅವರು ಬೆನಿಫಿಟ್ ಇದನ್ನು ತೊಗೋಬೋದು. ಸ್ಪೀಡ್ ಕಂಟ್ರೋಲ್ ಸಿಸ್ಟಮ್ಸ್ ಇದೆ. ಸ್ಪೀಡ್ ಕಂಟ್ರೋಲ್ ಸಿಸ್ಟಮ್ಸ್ ಇದೆ, ಕ್ರೂಸ್ ಕಂಟ್ರೋಲರ್ ಇದೆ. ಸಪೋಸ್ ಏನಾದರೂ ಹೈವೇನಲ್ಲಿ ಹೋಗ್ತಾ ಇದ್ದಾರೆ, ಸೊ ಕಂಟಿನ್ಯೂಸ್ ಎಕ್ಸಿಲೇಟರ್ ಕೊಡಬೇಕು, ಅದು ಪ್ರಾಬ್ಲಮ್ ಇತ್ತು ಅಂದರೆ ಅವರು ಕ್ರೂಸ್ ಕಂಟ್ರೋಲ್ ಒಂದು ಸರಿ ಪ್ರೆಸ್ ಮಾಡಿದರೆ ಸಾಕು. ಸೊ ಕಂಟಿನ್ಯೂಷನ್ ಗಾಡಿ ಡ್ರೈವ್ ಆಗ್ತಾ ಇರುತ್ತೆ. ನೀವು ಎಕ್ಸಿಲೇಟರ್ ನಾವು ಕೊಡುವಂಥ ಎಕ್ಸಿಲೇಟರ್ ಕೂಡ ಅವಶ್ಯಕತೆ ಇಲ್ಲ. ಸೊ ಆಟೋಮೆಟಿಕ್ ಅದೇ ತೊಗೊಂಡು ಆ ಸ್ಪೀಡ್ ಕಂಟ್ರೋಲ್ಗೆ ಸೊ ಮೂವ್ಮೆಂಟ್ ಆಗ್ತಾ ಇದೆ. ಓಕೆ, ನಾವು ಯಾವ ಸ್ಪೀಡ್ ಮೋಡ್ ಸೆಲೆಕ್ಟ್ ಮಾಡಿರ್ತೀವಿ, ಆ ಸ್ಪೀಡ್ ಮೋಡ್ ಸೆಲೆಕ್ಟ್ ಮಾಡಿದ್ರೆ ಈ ಒಂದು ಸ್ಪೀಡ್ನ ಪ್ರೆಸ್ ಮಾಡಿದ್ರೆ ಆ ಒಂದು ಮೋಡಲ್ಲೇ ಹೋಗ್ತಾ ಇರುತ್ತೆ. ಹೌದು. ಸೊ ನಾವು ಆರಾಮಾಗಿ ಡ್ರೈವ್ ಮಾಡಿ ಆರಾಮ್ ಕೂತ್ಕೊಂಡು ಡ್ರೈವ್ ಮಾಡ್ತಾ ಇರ್ಬೋದು. 300 kg ಕೆಪಾಸಿಟಿ, 300 kg. ಸೊ ಹೆವಿ ಲೋಡಿಂಗ್ ಕೆಪಾಸಿಟಿ ಪ್ಲಸ್ RTO ರಿಜಿಸ್ಟ್ರೇಷನ್ ಇರುತ್ತೆ. ಇದಕ್ಕೆ ಲೋನು ಕೂಡ ಸಿಗುತ್ತೆ ಈಸಿಯಾಗಿ. ಸೊ ಆಮೇಲೆ ನೆಕ್ಸ್ಟ್ ಬೈಬ್ಯಾಕ್ ಅಶ್ಯೂರೆನ್ಸ್ ಕೂಡ ಸಿಗುತ್ತೆ. ಸೊ ಈವನ್ RSA ಕೂಡ ಸಿಗುತ್ತೆ. ಸೊ ಕಸ್ಟಮರ್ ಎಲ್ಲದೂ ಕೂಡ ಇದರಲ್ಲಿ ಬೆನಿಫಿಟ್ ತೊಗೋಬೋದು. ಕಂಪ್ಲೀಟ್ ಏನೋ ಒಂದು ಕಂಫರ್ಟಬಲ್ ಝೋನ್. ಮತ್ತು ಇನ್ನೊಂದು ಏನಂದರೆ ಇದು B2B ಪ್ಲಾಟ್ಫಾರ್ಮ್. ಅಂದರೆ ಈ ಕೊರಿಯರ್ ಕಂಪ್ನಿ ಇರ್ಬೋದು, ಈ ಡ್ರಗ್ ಕಂಪ್ನಿ ಅಂದರೆ ಯಾವುದು ಡಿಸ್ಟ್ರಿಬ್ಯೂಷನ್, ಮೆಡಿಕಲ್ ಡಿಸ್ಟ್ರಿಬ್ಯೂಷನ್ ಕಂಪ್ನಿಗಳಿರ್ಬೋದು, ಕೊರಿಯರ್ ಕಂಪ್ನಿಗಳಿರ್ಬೋದು. ಸೊ ಇವರು ಬಂದ್ಬಿಟ್ಟು ಇದ್ರ ಜಾಸ್ತಿ ರಿಕ್ವೈರ್ಮೆಂಟ್ ತೊಗೊಳ್ತಾ ಇದ್ದಾರೆ. ಏನಕ್ಕೆ ಅಂತ ಅಂದರೆ ಬೇರೆ ವೆಹಿಕಲ್ಗಳೇನಾಗುತ್ತೆ, ಅವರಿಗೆ ಅಷ್ಟೊಂದು ಏನೋ ಆ ಒಂದು ರಫ್ ಆ್ಯಂಡ್ ಟಫ್ ಯೂಸ್ ಮಾಡೋದ್ರಿಂದ ಎಲ್ಲ ಪಾರ್ಟ್ಗಳು ಬೇಗನೆ ಬಿದ್ದೋಗ್ಬಿಡ್ತವೆ. ಓಕೆ, ಆ ಒಂದು ಪ್ರಾಬ್ಲಮ್. ಬಟ್ ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ B2B ಪ್ಲಾಟ್ಫಾರ್ಮ್ಗೆ ಅಂತಲೇ ಒಂದು ಸೆಟ್ ಮಾಡಿರುವಂಥ ವೆಹಿಕಲ್ಲು. ಸೊ ನಾವು B2B ಅಂತ ತಕ್ಷಣ ಇದನ್ನೇ ಡೇಟಾ ನಾವು ಸಜೆಸ್ಟ್ ಮಾಡುವಂಥದ್ದು. ಸ್ಪೇಸ್ ಕೂಡ ಚೆನ್ನಾಗಿದೆ. ಅವರು ಇವನ್ ಮುಂದೆನೂ ಕೂಡ ಇಡ್ಬೋದು. ಸೊ ಇವನ್ ಬ್ಯಾಕ್ ಸೈಡು ಕೂಡ ಇವನ್ ಸಿಲಿಂಡರ್ ಡೆಲಿವರಿ ಪೀಪಲ್ಗಳು ಯೂಸ್ ಮಾಡ್ತಾ ಇದ್ದಾರೆ. ಇವನ್ ಮೊಟ್ಟೆ ಡಿಸ್ಟ್ರಿಬ್ಯೂಷನ್ ಯಾರಿದ್ದಾರೆ ಅವರು ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಆಮೇಲೆ ಕೊರಿಯರ್ ಕಂಪ್ನಿಗಳು ಸ್ವಿಗ್ಗಿ ಝೊಮ್ಯಾಟೊ ಅವರು ಯೂಸ್ ಮಾಡ್ತಾ ಇದ್ದಾರೆ. ಪೋರ್ಟರ್ಗಳು ಯೂಸ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಮಾರ್ಕೆಟಲ್ಲಿ.
ಸ್ವಿಗ್ಗಿಸ್ ಅದು ಏನಾದ್ರು ಪ್ಲ್ಯಾನ್ ಮಾಡಬೇಕು ಅಥವಾ ಕೊರಿಯರ್ ಸರ್ವಿಸಲ್ಲಿ ಏನೋ ಪ್ಲ್ಯಾನ್ ಮಾಡಬೇಕು, ಗಾಡಿ ಬೇಕು, ಈಗಿನ ಪ್ರೈಸ್ ರೇಟ್ಸ್ಗೆ, ಪೆಟ್ರೋಲ್ ಪ್ರೈಸ್ ರೇಟ್ಗೆ ಒಳ್ಳೆ ಬೆನಿಫಿಟ್ ಗಾಡಿ ಇದೆ. ಅದರಲ್ಲೂ ಸ್ಪೋರ್ಟ್ಸ್ ವರ್ಷನ್ ಆಗಿದೆ. ಹೋಗ್ತಾ ಇದ್ರೆ ಇನ್ನೂ ಹೋಗ್ತಾನೆ ಹೇಳ್ತೀರಾ, ಅಷ್ಟು ಮಜಾ ಇದೆ ಗಾಡಿ. ಸೊ ಬನ್ನಿ ಸರ್, ನೆಕ್ಸ್ಟ್ ಬ್ರ್ಯಾಂಡ್ ನೋಡೋಣ. ಬಿಕಾಸ್ ಸೆನ್ಸ್ ಇನ್ ದ ಸಿಟಿ ಸರ್ ಒಂಥರ ಡಿಫ್ರೆಂಟ್ ಆಗಿದೆ ನೇಮು, ಮತ್ತು ಗಾಡಿ ನೋಡೋಕ್ಕೂ ಅಷ್ಟೇ ಅಂದರೆ ಡಿಫ್ರೆಂಟ್ ಆಗಿದೆ, ಒಂಥರ ಮಾಡಲೇ ಡಿಫ್ರೆಂಟ್ ಆಗಿದೆ. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ನೀವು? ಸೊ ಬಿಗಾಸ್ ಬಂದ್ಬಿಟ್ಟು ನಮ್ಮ ಇವ್ರದ್ದು ಕಂಪನಿ ಬ್ಯಾಕ್ಗ್ರೌಂಡ್ ಬಂದ್ಬಿಟ್ಟು ವೆರಿ ಬಿಗ್ ಕಂಪನಿ, ಆರ್ ಕೇಬಲ್ ಗ್ರೂಪ್ ಅಂತ ಕೇಳಿರ್ತೀರ. ಸೊ ದೇ ಆರ್ ವೆರಿ ಬಿಗ್ ಇನ್ ಟು ದಿ ಕೇಬಲ್ ಮ್ಯಾನುಫ್ಯಾಕ್ಚರಿಂಗ್, ಕಾಪರ್ ಕೇಬಲ್ ಮ್ಯಾನುಫ್ಯಾಕ್ಚರರ್. ಅವರು ಇವಾಗ ಎಲೆಕ್ಟ್ರಿಕ್ ಟೂ ವೀಲರ್ಗೆ ಬಂದಿರುವಂಥದ್ದು. ಸೊ ಇವ್ರು ಕಂಪ್ಲೀಟ್ಲಿ ಪ್ರಾಡಕ್ಟ್ ಬಂದ್ಬಿಟ್ಟು ಇಂಡಿಯಾದಲ್ಲೇ ಡೆವಲಪ್ ಮಾಡ್ತಾ ಇದ್ದಾರೆ. ಇವಾಗ ಇವ್ರದ್ದು ನೆಕ್ಸ್ಟ್ ವೆಹಿಕಲ್ ಏನು ಬರ್ತಾ ಇದೆ ಅದು ಅಗೇನ್ 140 ಕಿಲೋಮೀಟ್ರು ಮೈಲೇಜ್ ಪ್ಲಸ್ ತುಂಬಾ ಲಾಟ್ ಆಫ್ ಫೀಚರ್ಸ್ನ ಇನ್ಬಿಲ್ಟ್ ಮಾಡಿದ್ದಾರೆ. ಪ್ಲಸ್ ಪ್ರೈಸಿಂಗ್ ಕಾಂಪಿಟೇಷನ್ ತುಂಬಾ ಇದೆ. ಆಲ್ಮೋಸ್ಟ್ ಒಂದು 92,000 ರುಪೀಸಲ್ಲಿ ಕಸ್ಟಮರ್ಗೆ ಸಿಗುವಂಥದ್ದು. ಪ್ಲಸ್ ಇವಾಗ ಬಂದ್ಬಿಟ್ಟು ಪ್ರೆಸೆಂಟ್ ಇಮಿಡಿಯೇಟಾಗಿ ಸೊ 2 ಮಾಡಲ್ಸ್ ಅವ್ರದ್ದು ಇರುವಂಥದ್ದು. ಆ 2 ಮಾಡಲ್ಸ್ ಹೇಗೆ ಅಂತಂದರೆ ಒಂದು ಬಂದ್ಬಿಟ್ಟು B8 ಅಂತ, ಇನ್ನೊಂದು A2 ಅಂತ 2 ಬರುತ್ತೆ. ಸೊ ಅದು ಬಂದ್ಬಿಟ್ಟು ಲೋ ಸ್ಪೀಡ್ ವೆಹಿಕಲ್ ಬರುತ್ತೆ, ಇದು ಬಂದ್ಬಿಟ್ಟು ಹೈ ಸ್ಪೀಡ್ ವೆಹಿಕಲ್. ಇದು ವಿತೌಟ್ ರಿಜಿಸ್ಟ್ರೇಷನ್ ವೆಹಿಕಲ್, ಇದು ವಿತ್ ರಿಜಿಸ್ಟ್ರೇಷನ್ ವೆಹಿಕಲ್. ಸೊ ಇದು ಮೇಜರ್ ಆಗಿ ಬಂದ್ಬಿಟ್ಟು ಇದು ಸಪೋಸ್ ಕಿಡ್ಸ್ ಇರ್ಬೋದು, ಮೀನ್ಸ್ 12+ ಕಿಡ್ಸ್ ಟ್ಯೂಷನ್ಗೆ ಹೋಗೋದಕ್ಕೆ ಆ ಥರ ಇದಕ್ಕೆ ನಮಗೆ ಜಾಸ್ತಿ ರಿಕ್ವೈರ್ಮೆಂಟ್ ಬರ್ತಾ ಇರೋವಂಥದ್ದು. ಇದು ಬಂದ್ಬಿಟ್ಟು ಜಾಸ್ತಿ ನಮಗೆ ಹೌಸ್ ವೈಫ್ ಇದೆಲ್ಲ ಏಜ್ಡ್ ಪೀಪಲು ಅವ್ರು ಜಾಸ್ತಿ ಇದನ್ನು ಚೂಸ್ ಮಾಡ್ತಾ ಇದ್ದಾರೆ. ಪ್ಲಸ್ ಇದರಲ್ಲಿರೋ ಫೀಚರ್ಸ್ ಹೇಳಬೇಕು ಅಂತ ಅಂದರೆ ಸೊ ಪುಷ್ ಬಟನ್ ಸ್ಟಾರ್ಟ್ ಇದೆ. ಸೊ ಇದು ಪ್ರೆಸ್ ಮಾಡಿದ್ರೆ ಸಾಕು, ಸೊ ವೆಹಿಕಲ್ ಆನ್ ಆಗುತ್ತೆ, ಆ ಒಂದು ಸಿಸ್ಟಮೆಟಿಕ್ ಇರುವಂಥದ್ದು. ಪ್ಲಸ್ ಇಲ್ಲಿ ಸೈಡ್ ಸ್ಟ್ಯಾಂಡ್ ಇದೆ. ಸೈಡ್ ಸ್ಟ್ಯಾಂಡ್ ಏನಕ್ಕೆ ಸೈಡ್ ಸ್ಟ್ಯಾಂಡ್ ಆನ್ ಆಗಿತ್ತು ಅಂತ ಅಂದರೆ ವೆಹಿಕಲ್ ಕಂಪ್ಲೀಟ್ಲಿ ರನ್ ಆಗಲ್ಲ, ಆಫ್ ಆಗುತ್ತೆ. ಸೈಡ್ ಸ್ಟ್ಯಾಂಡ್ ಕ್ಲೋಸ್ ಮಾಡಬೇಕು, ಅದೇ ಸೇಫ್ಟಿ ಫೀಚರ್ಸ್ ಅಂತ ಕೊಡ್ತೀವಿ, ಸೇಫ್ಟಿ. ಸೊ ಆ ರೀತಿ ಇದೆ. ಆಮೇಲೆ ನೆಕ್ಸ್ಟು ಕಂಪ್ಲೀಟ್ ಒಂದು ಸ್ಲೀಕ್ ಡಿಸೈನ್ ಬಿಲ್ಟ್ ಮಾಡಿರುವಂಥದ್ದು. ಸೊ ಇದ್ರದ್ದು ಅಗೇನ್ ಬ್ಯಾಟ್ರಿ ಒಂದು ಡಿಟ್ಯಾಚಬಲ್ ಇರುತ್ತೆ. ಸೊ ಮನೆಗೆ ತಗೊಂಡೋಗ್ಬಿಟ್ಟು ಈಸಿಯಾಗಿ ಕ್ಯಾರಿ ಮಾಡ್ಕೊಂಡು ಚಾರ್ಜ್ ಮಾಡ್ಕೊಂಡು ಸೊ ಡಿಕ್ಕಿ ಕೆಳಗಡೆ ಹಾಕ್ಬೋದು. ಸೊ ಇದು ಒಂದ್ಸರಿ ಚಾರ್ಜ್ ಮಾಡಿದರೆ ಅರೌಂಡ್ ಒಂದು 80 ಕಿಲೋಮೀಟರ್ ಚಾರ್ಜ್ ಬರುತ್ತೆ, ರನ್ ಮಾಡ್ಬೋದು. ಸೊ ಸ್ಪೀಡ್ ಅರೌಂಡ್ 55 to 60 ಕಿಲೋಮೀಟರ್ ಬರುತ್ತೆ. ಅಗೇನ್ ಇದು ಕಾಸ್ಟ್ ಬಂದ್ಬಿಟ್ಟು ಅರೌಂಡ್ 98,000 ರುಪೀಸ್ ಆಗುತ್ತೆ. ಸೊ ಅವ್ರಿಗೂ ಕೂಡ ಅಗೇನ್ ಫ್ರಮ್ ದಿ ನೋಡುವಾಗದಿಂದ ಸೊ 5,000 ರುಪೀಸ್ ಇದನ್ನು ಆಫರ್ ಕ್ಯಾಶ್ ಬ್ಯಾಕ್ ಇರುತ್ತೆ. ಸೊ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ ಬನ್ನಿ ಶೋರೂಮ್ಗೆ, ಮೈ ಇ ವಿ ಸ್ಟೋರ್ಗೆ. ಸೊ ಒಳ್ಳೊಳ್ಳೆ ಮಾಡಲ್ಸ್ ಗಾಡಿಗಳು ತುಂಬ ಚೆನ್ನಾಗಿದೆ. ಸೊ ಇದೇನು ಸ್ವಲ್ಪ ಡಿಸ್ಪ್ಲೇ ಎಲ್ಲ ಇದೆ, ಯಾವ ಥರ ಇದು? ಸೊ ಇದು ಬಂದ್ಬಿಟ್ಟು ಸ್ಪೀಡೋಮೀಟರ್ ಕಂಪ್ಲೀಟ್ಲಿ ಓಪನ್ ಅಪ್ ಇದೆ. ಬಟ್ ಇದೇನು ಅಂದರೆ IP67 ಯಾವುದೇ ಕಾರಣಕ್ಕೂ ವಾಟರ್ ಮಳೆ ನೀರು ಬಿದ್ರೂ ಕೂಡ ಯಾವುದೇ ರೀತಿ ವಾಟರ್ ಒಳಗಡೆ ಅದೇ ಕೆಳ ಅಂದ್ಕೊಂಡೆ. ಹೌದು. ಸೊ ಅಷ್ಟು ಸೇಫ್ಟಿ ಇದೆ. ಫ್ರಂಟ್ ಬ್ಯಾಕು ಕೂಡ ಡಿಸ್ಕ್ ಬ್ರೇಕ್ ಬರ್ತದೆ ಇದರಲ್ಲಿ. ಓಕೆ. ಸೊ ನೆಕ್ಸ್ಟ್ ರಿವರ್ಸ್ ಗೇರ್ ಇದೆ. ಸಪೋಸ್ ಯಾರು ಲೇಡೀಸು ಇಲ್ಲ ಮಕ್ಕಳು ಏನಾದರೂ ರಿವರ್ಸ್ ಮಾಡೋದಕ್ಕೆ ಕಷ್ಟ ಅಂತಂದರೆ ಬಟನ್ ಪ್ರೆಸ್ ಮಾಡಿಬಿಟ್ಟು ಎಕ್ಸೈಟರ್ ಕೊಟ್ಟರೆ ಸಾಕು. ಸೊ ಆರಾಮಾಗಿ ವೆಹಿಕಲ್ ನಿಧಾನಕ್ಕೆ ಹಿಂದೆ ಹೋಗುತ್ತೆ. ಸೊ ಪುಷ್ ಮಾಡಿ ತಳ್ಳೋ ಒಂದು ಅವಶ್ಯಕತೆ ಇರಲ್ಲ. ಇದು ಲೋಡಿಂಗ್ ಕೆಪಾಸಿಟಿ ಕೂಡ ಅರೌಂಡ್ ಒಂದು 150 kg ಲೋಡಿಂಗ್ ಕೆಪಾಸಿಟಿ ಇರುತ್ತೆ. ಸೊ ಇದರ ರಿಜಿಸ್ಟ್ರೇಷನ್ ಇಲ್ಲ ಇದಕ್ಕೆ, ಇದು ರಿಜಿಸ್ಟ್ರೇಷನ್ ಇಲ್ಲ. ಬಟ್ ಇದಕ್ಕೆ ಲೋನ್ ಕೂಡ ಸಿಗುತ್ತೆ. ಲೋನ್ ಬಂದ್ಬಿಟ್ಟು ಶ್ರೀರಾಮ್ ಫೈನಾನ್ಸ್ ಇದೆ, ಮಣಪುರಂ ಫೈನಾನ್ಸ್ ಇದೆ, ಆಮೇಲೆ IDFC ಇದೆ, ಆಮೇಲೆ ನೆಕ್ಸ್ಟು ಫಿನ್ಜಿ ಅಂತ ಇದೆ, ಲೋನ್ ಟ್ಯಾಪ್ ಇದೆ. ಸೊ ಆಲ್ಮೋಸ್ಟ್ ಆಲ್ ಲೋನ್ ವೈಸ್ ನಮಗೆ ತುಂಬಾ ಆಪ್ಷನ್ಸ್ ಇದೆ. ಸೊ ಕಸ್ಟಮರ್ ಈಸಿಯಾಗಿ ಯುಟಿಲೈಸ್ ಮಾಡ್ಕೋಬೋದು. ಪ್ಲಸ್ ಎಕ್ಸ್ಚೇಂಜ್, ಎಸ್ಪೆಷಲಿ ಪೆಟ್ರೋಲ್ ವಿತ್ ಎಲೆಕ್ಟ್ರಿಕ್, ಆ ಒಂದು ಇದನ್ನು ನಾವು ಆ್ಯಕ್ಚುಲಾಗಿ ಮೇಜರಾಗಿ ಫೋಕಸ್ ಮಾಡ್ತಾ ಇರೋದು. ಏನಕ್ಕೆ ಅಂದರೆ ಆಲ್ರೆಡಿ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಇರೋದ್ರಿಂದ ತುಂಬ ಜನ ಪೆಟ್ರೋಲ್ ಇದ್ರ ಮೇಲೆ ತುಂಬಾ ಬೇಸತ್ತಿದ್ದಾರೆ. ಸೊ ಆ ಪ್ರೈಸ್ ಇವಾಗ ಕಡಿಮೆ ಆಗಿದೆ. ಅಗೇನ್ ಮುಂದಿನ ದಿನಗಳಲ್ಲಿ ಮತ್ತೆ ಇನ್ಕ್ರೀಸ್ ಆಗೇ ಆಗುತ್ತೆ, ಅದ್ರಲ್ಲಿ ಯಾವುದೇ ರೀತಿ ಡೌಟ್ ಅಂತೂ ಇಲ್ಲ. ಸೊ ಬೆಟರ್ ನಾವು ಸಜೆಸ್ಟ್ ಮಾಡ್ತಾ ಇರೋದು ಎಲೆಕ್ಟ್ರಿಕ್, ನಿಮ್ಮ ಹಳೆ ವೆಹಿಕಲ್ ತೊಗೊಬನ್ನಿ, ಸೊ ಹೊಸ ವೆಹಿಕಲ್ ತಗೊಂಡೋಗಿ. ಸೊ ಆ ಒಂದು ಇದರಲ್ಲಿ ನಾವು ಇದು ಮಾಡ್ತಾ ಇದ್ವಿ. ಕಂಪ್ಲೀಟ್ ಅದನ್ನು ಇನ್ನು ಡಿಫರೆನ್ಸ್ ಅಮೌಂಟ್ನ ಅವರಿಗೆ ಲೋನ್ ಫೆಸಿಲಿಟಿ ಸಿಗುವಂಥದ್ದು. ಆಮೇಲೆ ರಿಮೋಟ್ ಲಾಕ್ ಇರುತ್ತೆ ಇದರಲ್ಲಿ. ಸೊ ಥ್ರೂ ರಿಮೋಟ್ ಆಪ್ರೇಟ್ ಮಾಡ್ಬೋದು ಕಂಪ್ಲೀಟ್. ಓಕೆ. ಮತ್ತು ಇನ್ ಕೇಸ್ ಲಾಕ್ ಮಾಡಿದ್ವಿ ಅಂತಂದರೆ ವೀಲೆಲ್ಲ ಲಾಕ್ ಆಗಿಬಿಡುತ್ತೆ. ಓಕೆ. ಸೊ ಯಾವುದೇ ಕಾರಣಕ್ಕೂ ಮುಂದೆ ತಳ್ಳೋದಕ್ಕೂ ಆಗಲ್ಲ. ಥೆಫ್ಟ್ ಮಾಡೋದು ತುಂಬಾ ಕಷ್ಟ ಇದೆ ಎಲೆಕ್ಟ್ರಿಕ್ ಟೂ ವೀಲರ್. ಇದೊಂದು ಪಾಯಿಂಟ್ ಸಖತ್ ಇಷ್ಟ ಆಯ್ತು ನನಗೆ. ಹೌದು, ನೈಸ್. ಸೊ ಲಾಕ್ ಆಗಿದೆ ಅಂದರೆ ನಾವು ಎಲ್ಲ ನಮ್ಮ ನಾರ್ಮಲ್ ಗಾಡಿಗಳಾದರೆ ಚೈನ್ ಹಿಂಗೆ ತೆಗೆದುಬಿಟ್ಟು ಕಟ್ ಮಾಡಿ ತೊಗೊಂಡು ಹೋಗ್ತಾ ಇರ್ತಾರೆ. ಬಟ್ ಇದರಲ್ಲಿ ಲಾಕ್ ಆಯಿತು ಅಂದರೆ ವೀಲ್ ಕಂಪ್ಲೀಟ್ಲಿ ಜಾಮ್ ಆಗುತ್ತೆ. ಸೊ ಎತ್ತಕ್ಕಂತೂ ಆಗಲ್ಲ, ಸೊ ತಳ್ಳಕ್ಕಂತೂ ಕಂಪ್ಲೀಟ್ ಲಾಕ್ ಆಗುತ್ತೆ. ಓಕೆ, ನೈಸ್. ಥೆಫ್ಟ್ ಫ್ರೀ ವೆಹಿಕಲ್ ಅಂತ ಕೂಡ ಹೇಳ್ಬೋದು. ಕರೆಕ್ಟ್, ಹೌದು. ಎಲ್ಲಿ ಬೇಕಾದ್ರೆ ನಿಲ್ಬಿಟ್ಟು ಆರಾಮ್ ಲಾಕ್ ಮಾಡ್ಕೊಂಡು ಹೋಗಿ ಬರ್ಬೋದು ಸಿಟಿನಲ್ಲಿ ಎಸ್ಪೆಷಲಿ. ಸೊ ಇದು ಬಂದ್ಬಿಟ್ಟು ಬ್ಲಿಕ್ಸ್ ಎಲೆಕ್ಟ್ರಿಕ್ ಬೈಕ್, ಹೈ ಸ್ಪೀಡ್ ಬೈಕ್, ಬ್ರಾವೋ ಅಂತ ಬರುತ್ತೆ. ಸೊ ಇದು ನೀವು KTM ನೋಡಿರ್ಬೋದು. KTM ಇಲ್ಲ ಅಂದರೆ BMW ಈ ಒಂದು ವರ್ಷನಲ್ಲಿ ಈ ಥರ ಒಂದು ಲುಕ್ನ ನಿಮಗೆ ಫೀಲ್ ಆಗುತ್ತೆ. ಓಕೆ. ಇಸ್ ಕಂಪ್ಲೀಟ್ಲಿ ಪೆಟ್ರೋಲ್ ವೆಹಿಕಲ್ ಅಲ್ಲ, ಎಲೆಕ್ಟ್ರಿಕಲ್ ವೆಹಿಕಲ್ 100%. ಓಕೆ. ಇದು ಸೊ ಇದು ಜಸ್ಟ್ ಅಸ್ಥೆಟಿಕಲ್ ಲುಕ್ ಮಾತ್ರ ಕೊಟ್ಟಿರೋದು ಅಷ್ಟೇ, ಯಾವುದೇ ರೀತಿ ಫಂಕ್ಷನಲ್ ಇರೋಲ್ಲ. ಸೊ ಇಲ್ಲಿ ಒಳಗಡೆ ಟ್ಯಾಂಕ್ ಕೆಳಗಡೆ ಬಂದು ಕಂಪ್ಲೀಟ್ ಬ್ಯಾಟ್ರಿ ಪ್ಯಾಕ್ ಫಿಕ್ಸ್ ಆಗಿರುತ್ತೆ. ಸೊ ಇದು ವಿತ್ ರಿಜಿಸ್ಟ್ರೇಷನ್ ಮಾಡಲು. ಇದು ಒಂದ್ಸರಿ ಚಾರ್ಜ್ ಮಾಡಿದರೆ ಅರೌಂಡ್ 120 ಕಿಲೋಮೀಟರ್ ಹೋಗುತ್ತೆ. ಸ್ಪೀಡ್ 90 ಕಿಲೋಮೀಟರ್ ಸ್ಪೀಡ್ ಅಂತೂ ಖಂಡಿತ ರೀಚ್ ಆಗುತ್ತೆ, ನೋ ಡೌಟ್.
ಸೊ ಒಂದು ರಿಯಲ್ ಒಂದು ಸೂಪರ್ ಬೈಕ್ ಫೀಲ್ ಬೇಕು ಎಲೆಕ್ಟ್ರಿಕಲಿ ಅಂತ ಅಂದರೆ ಸೊ ದೀಸ್ ಅ ವೆಹಿಕಲ್ ಅಂತ ನಾನು ಸಜೆಸ್ಟ್ ಮಾಡ್ಬೋದು. ನನ್ನ ಪ್ರಕಾರ ಕಾಲೇಜ್ ಹುಡುಗರು ಸಖತ್ ಇಷ್ಟ ಆಗುತ್ತೆ. ಅದು ಚಾರ್ಜ್ ಮಾಡಿ ಗಾಡಿ ಓಡಿಸಿ ಮಸ್ತಾಗಿದೆ ಗಾಡಿ. ಸೊ ಇಲ್ಲಿವರೆಗೂ ಕೂಡ ನಾವೇನು ಸೇಲ್ ಮಾಡಿದ್ದೀವಿ ವೆಹಿಕಲ್ಸ್ ಬಂದ್ಬಿಟ್ಟು ಮೇಜರ್ ಬಂದ್ಬಿಟ್ಟು ಯಂಗ್ ಜನ್ರೇಷನ್ ಟೀಮ್ಗೆ ನಾವು ಜಾಸ್ತಿ ಇದನ್ನು ಕ್ಯಾಟರ್ ಮಾಡಿರುವಂಥದ್ದು. ಸೊ ದೇ ಆರ್ ಗಿವಿಂಗ್ ವೆರಿ ಗುಡ್ ಫೀಡ್ಬ್ಯಾಕ್ ವಿತ್ ದ ಪ್ರಾಡಕ್ಟ್. ಆ್ಯಂಡ್ ಅಗೇನ್ ಅವರು ಕೂಡ ಅವ್ರ ಫ್ರೆಂಡ್ಸ್ಗೆಲ್ಲ ಮತ್ತೆ ಏನೋ ಸಜೆಷನ್ ಕೊಡ್ತಾ ಇದ್ದಾರೆ. ಸೊ ತಗೊಂಡ್ರೆ ಇದು ತಗೊಳ್ಳಿ. ಸೊ ಪ್ರಾಕ್ಟಿಕಲ್ ಒಂದು ಫೀಲ್ ಅವರಿಗೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಇದರದ್ದು ಫೀಚರ್ಸ್ ಹೇಳಬೇಕು ಅಂತ ಅಂದರೆ ಇದು ಕೂಡ ಅಗೇನ್ ರಿಮೋಟ್ ಲಾಕ್ ಸಿಸ್ಟಮ್ಸ್ ಇರುತ್ತೆ. ಅದು ಬಿಟ್ಟರೆ ಅಗೇನ್ ಮೊಬೈಲ್ ಚಾರ್ಜಿಂಗ್ ಕೂಡ ಇರುತ್ತೆ ಎಮರ್ಜೆನ್ಸಿಗೆ ಪೋರ್ಟ್ಗೆ. ಓಕೆ. ಸೊ ಇನ್ನು ಅದು ಬಿಟ್ಟರೆ ನೆಕ್ಸ್ಟು 4 ಇಂಡಿಕೇಟರ್ ಅಟ್ ಎ ಟೈಮ್ ಆನ್ ಆಗುತ್ತೆ. ಆ ಒಂದು ಸಿಸ್ಟಮ್ ಕೂಡ ಇದೆ ಪಾರ್ಕಿಂಗ್ ಇದು. ಸಪೋಸ್ ರೈನಲ್ಲಿ ಏನೋ ಫಾಸ್ಟಾಗಿ ಮೂವ್ ಆಗಬೇಕು ಅಂತ ಅಂದರೆ ಓಕೆ. ಸೊ ಆ ಒಂದು ಸಿಸ್ಟಮ್ ಇದೆ. ಸಪೋಸ್ ಇದ್ರಲ್ಲಿ ನೋಡ್ಬೋದು. ಸಪೋಸ್ 4 ಇಂಡಿಕೇಟರ್ ಕೂಡ ಆನ್ ಆಗಿದೆ. ಓಕೆ. ಓಕೆ. ಸೊ ಈ ಒಂದು ಫೆಸಿಲಿಟಿ ಇದೆ. ಮತ್ತು ಕಂಪ್ಲೀಟ್ ಫ್ರಂಟಲ್ಲಿ ಹೊರಟು HD ಲೈಟ್ ಬರುತ್ತೆ. ಈಗ ನೀವು ಹೈ ಎಂಡ್ ಕಾರಲ್ಲಿ ನೋಡಿರ್ಬೋದು ಆ ಒಂದು HD ಕಿಟ್ ಇದರಲ್ಲಿ ಇದಾಗಿರುತ್ತೆ. ಸೊ ಹೆವಿ ಪವರ್ಫುಲ್ ಬ್ರೈಟ್ನೆಸ್ ನೀವು ನೈಟ್ ಡ್ರೈವ್ಗೆ ಸಿಗುವಂಥದ್ದು. ಇದರಲ್ಲಿ ಬಿಟ್ಟು 3 ಕಿಲೋವ್ಯಾಟ್ ಸ್ಟ್ರಾಂಗ್ ಪವರ್ಫುಲ್ ಮೋಟರ್ ಹಾಕಿದ್ದಾರೆ. ಸೊ ಅದರಿಂದ ಏನಾಗುತ್ತೆ, ಸೊ ಎಷ್ಟು ಸ್ಪೀಡ್ ಅಂತ ಯಾವುದೇ ರೀತಿ ಹಿಲ್ ಸ್ಟೇಷನ್, ಇವಾಗ ನಂದಿ ಹಿಲ್ಸ್ ಇರ್ಬೋದು, ಇವಾಗ ಅದರಿಂದ ವರ್ಸ್ಟ್ ಸಿಚುವೇಶನ್ ಹಿಲ್ಸ್ ಇರ್ಬೋದು, ಆರಾಮಾಗಿ ಇಬ್ಬರು ಹೋಗ್ಬೋದು. ಆಮೇಲೆ ಫ್ರಂಟ್ ಟು ಬ್ಯಾಕ್ ಎರಡು ಕೂಡ ಡಿಸ್ಕ್ ಬ್ರೇಕ್ ಇರುತ್ತೆ, ಕಂಪ್ಲೀಟ್ಲಿ ಕಂಟ್ರೋಲ್. ಇವನ್ ಎನಿ 100 ಸ್ಪೀಡ್ ಏನು ಸ್ಪೀಡ್ ಹೋಗ್ತಾ ಇರುತ್ತೆ ಆ ಸ್ಪೀಡನ್ನು ನೀವು ಮ್ಯಾಕ್ಸಿಮಮ್ 5 or 6 ಫೀಟಲ್ಲಿ ನೀವು ವೆಹಿಕಲ್ನ ಸ್ಟಾಪ್ ಮಾಡ್ಬೋದು. ಕಂಪ್ಲೀಟ್ ನಿಮ್ಮ ಕಂಟ್ರೋಲ್ ಗಾಡಿ ಸಿಗುತ್ತೆ. ಹೌದು. ಮತ್ತು ಇಲ್ಲಿ ಫೀಚರ್ಸ್ ಏನು ಅಂತ ಅಂದರೆ ಕೆಲವೊಂದು ಇಲ್ಲಿದೆ ಆ ರಿವರ್ಸ್ ಮೋಡು, ಪಾರ್ಕಿಂಗ್ ಮೋಡು, ಡ್ರೈವ್ ಮೋಡ್ ಆಪ್ಷನ್ ಇದೆ. ಇದರಲ್ಲೂ ಕೂಡ ರಿವರ್ಸ್ ಆಪ್ಷನ್ ಇದೆ. ಸೊ ಹೆವಿ ಇರೋದ್ರಿಂದ ಸೊ ರಿವರ್ಸ್ ಆಪ್ಷನ್ ಇದೆ. ಆಮೇಲೆ ನೆಕ್ಸ್ಟು ಡ್ರೈವ್ ಮೋಡ್ ಮತ್ತು ಸ್ಪೋರ್ಟ್ ಮೋಡ್ ಇದೆ. ಸೊ ನಿಮ್ಮ ಸ್ಪೀಡ್ ತಕ್ಕಂತೆ ರೋಡ್ ಕಂಡೀಷನಲ್ಲಿ ಸೊ ಇದನ್ನು ಚೇಂಜ್ ಮಾಡಿಕೊಂಡು ಡ್ರೈವ್ ಮಾಡ್ಬೋದು. ಪಾರ್ಕಿಂಗ್ ಇನ್ ದ ಸೆನ್ಸ್ ನ್ಯೂಟ್ರಲ್ ಅಂತ. ಪಾರ್ಕಿಂಗ್ ಇಸ್ ಎ ನ್ಯೂಟ್ರಲ್. ಸೊ ಆ ರೀತಿ ಇರುವಂಥ. ಸೊ ನೆಕ್ಸ್ಟು ಇದರಲ್ಲಿ ಎಷ್ಟು ವೆಯ್ಟ್ ಕೆಪಾಸಿಟಿ ಸರ್? ಎಷ್ಟು ವೆಯ್ಟ್ ಕೆಪಾಸಿಟಿ? ಸೊ ವೆಯ್ಟ್ ಕೆಪಾಸಿಟಿ ಸೊ ಇಬ್ಬರು ಪರ್ಸನ್ ಈವನ್ 200 kg ಆಲ್ಸೋ ವೆಲ್ ಆ್ಯಂಡ್ ಗುಡ್, ನೋ ಪ್ರಾಬ್ಲಮ್. ಸೊ ಮಾನೋ ಸಸ್ಪೆನ್ಷನ್ ಇರುತ್ತೆ, ವೆರಿ ಗುಡ್ ಸಸ್ಪೆನ್ಷನ್ ಮೂವ್ಮೆಂಟ್ ಕೂಡ ಚೆನ್ನಾಗಿದೆ. ಸೊ ಒಂದು ಕಂಪ್ಲೀಟ್ ಒಂದು ಎಲೆಕ್ಟ್ರಿಕ್ 2-wheeler ಬೈಕ್ ಒಂದು ಇದು ಬೇಕು ಅಂತಂದರೆ ಸೊ ಇದು ಬೆಸ್ಟ್ ಬೈಕ್ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಗಾರ್ಡ್ ಕೊಟ್ಟಿರ್ತಾರೆ. ಇದು ಏನೋ ಒಂದು ಗಾರ್ನಿಶ್ ಒಂದು ಕಂಪ್ಲೀಟ್ ಒಂದು ಡಿಸೈನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇದು ಕಂಪ್ಲೀಟ್ಲಿ ಸ್ಟೀಲ್ ಗಾರ್ಡ್ ಆ್ಯಕ್ಚುಲ್ ಆಗಿ ಇದೊಂದು ಡಿಫ್ರೆಂಟ್ ಲುಕ್ ಕೊಟ್ಟಿದ್ದಾರೆ. ಫೈನಲ್ ಆನ್ ರೋಡ್ ಪ್ರೈಸ್ ಏನಾಗ್ಬೋದು ಸರ್? ಸೊ ಇದು ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು ಅಗೇನ್ 1,60,000 rupees ಆಗುತ್ತೆ. ಅಗೇನ್ ಫ್ರಮ್ ದಿ ನೋಡು ಮಗ. ಸೊ ಇಟ್ಸ್ ಅ 5,000 rupees ಈಸ್ ಅ ರಿಸರ್ವ್. ಸೊ ಯು ಕ್ಯಾನ್ ಪ್ಲಾನ್. ಥ್ಯಾಂಕ್ ಯು. ಸೊ ಲೋನ್ ಆಪ್ಷನ್ಸ್ ಎಲ್ಲ ಹೋಗ್ತೀನಿ ಅಂತಂದರೆ ಯಾವ್ಯಾವ ಥರ ನಿಮ್ಮ ಕನೆಕ್ಟ್? ಸೊ ಲೋನಲ್ಲಿ ಅವ್ರಿಗೆ ಸೊ 12 months ಆಪ್ಷನ್ ಇರುತ್ತೆ, 24 months ಆಪ್ಷನ್ ಇರುತ್ತೆ ಇವಾಗ ರೈಟ್ ನಾವು. ಸೊ ಅವ್ರಿಗೆ ಅದು 30% ಡೌನ್ ಪೇಮೆಂಟ್ ಮಾಡಿದರೆ ಇನ್ನು ಮಿಕ್ಕಿದ್ದು ಕಂಪ್ಲೀಟ್ಲಿ ಲೋನಲ್ಲಾಗುತ್ತೆ. ಸೊ ಆರಾಮಾಗಿ ತೊಗೋಬೋದು. ಇನ್ ಕೇಸ್ ಏನಾದರೂ ಎಬೋವ್ 25,000 rupees ಸ್ಯಾಲ್ರಿ ಇತ್ತು ಅಂತ ಅಂದವ್ರಿಗೆ ಜಸ್ಟ್ 1,000 rupees ಈಸ್ ಅ ಡೌನ್ ಪೇಮೆಂಟ್ ಆ್ಯಂಡ್ ರೆಸ್ಟ್ ಆಫ್ ಅಮೌಂಟ್ ಬಂದ್ಬಿಟ್ಟು ಲೋನ್ ಆಗುತ್ತೆ. ಮೀನ್ಸ್ 100% ಫಂಡಿಂಗ್ ಆಗುತ್ತೆ. ಸೊ ದಿಸ್ ಆಪರ್ಚುನಿಟಿ ಯಾರು ಬೇಕು ಅಂದವರು ಸೊ ಈಸಿಯಾಗಿ ಜಸ್ಟ್ 999 ಕಟ್ಟಿಬಿಟ್ಟು ಸೊ ದೇ ಕ್ಯಾನ್ ಗೋ ಫಾರ್ ದ ಪರ್ಚೇಸ್. ಈಗ ತಾವೇ ಕಾಲೇಜ್ ಮುಗಿಸಿ ಕೆಲಸ ಸಿಗುತ್ತೆ, ಅಮ್ಮ ಕೆಲಸ ಸಿಗ್ತಮ್ಮ ಅಂತ ಹೇಳ್ತೀರಾ. ನೆಕ್ಸ್ಟು ಗಾಡಿ ತೊಗೊಬೇಕು, ನೀವೇ ಬರ್ತೀರಾ, ಜಸ್ಟ್ 1,000 ಪೇ ಮಾಡ್ತೀರಾ, ಗಾಡಿ ಯೂಸ್ ಕೊಡ್ತಾರೆ. ಎಸ್ ಖಂಡಿತ ಹೌದು. ಎಸ್. ಕೇಟ್ರಾನ್ ಚೆನ್ನಾಗಿದೆ ಸರ್ ಹೆಸರು ಅಂತ. ಇದು ನೋ ರಿಸ್ಟ್ರಿಕ್ಷನ್ ಗಾಡಿನ. ಇದು ಮಾಡೆಲ್ ಬಗ್ಗೆ ಹೇಳೋದಾದ್ರೆ ಸೊ ಇದು ಬೇಸಿಕಲಿ ಕೇಟ್ರಾನ್ ಇಸ್ ಇಂಡಿಯನ್ ಕಂಪನಿ. ಓಕೆ. ಇದು ಒರಿಜಿನಲ್ ಕಂಪನಿ ಯಾಡಿಯಾ ಗ್ರೂಪ್ ಅಂತ ನೀವು ಗೂಗಲ್ ಚೆಕ್ ಮಾಡ್ಬೋದು. ಯಾಡಿಯಾ ಗ್ರೂಪ್ ಬಂದ್ಬಿಟ್ಟು ದೇ ಆರ್ ದ ಪೈನಿಯರ್ ಒಂದು ಮಾಸ್ಟರ್ ಅಂತಲೇ ಹೇಳ್ಬೋದು ಎಲೆಕ್ಟ್ರಿಕ್ 2-wheeler. ದೇ ಆರ್ ದ ಗ್ಲೋಬಲ್ ಪ್ಲೇಯರ್ಸ್ ಆ್ಯಕ್ಚುಲಾಗಿ. ಗ್ಲೋಬಲಲ್ಲಿ ಈವನ್ 1 or 2 ತೊಗೊಂಡ್ರೆ ಅದು ಒಟ್ಟು ಯಾಡಿಯಾ ಇದ್ದೇ ಇರುತ್ತೆ. ಸೊ ಅವ್ರು ಆಲ್ರೆಡಿ ಮೇಜರ್ US ಮತ್ತು ಯುರೋಪ್ ಮಾರ್ಕೆಟ್ಗೆ ಕ್ಯಾಟರ್ ಮಾಡ್ತಾ ಇರುವಂಥದ್ದು. ಆ ಒಂದು ನಮ್ಮ ಇಂಡಿಯನ್ ಕಂಡೀಷನಲ್ಲಿ ಬಂದ್ಬಿಟ್ಟು ನಮ್ಮ ಇಂಡಿಯನ್ ಪೆಟ್ರೋಲ್ ವೆಹಿಕಲ್ಗೆ ನಾವು ಕ್ವಾಲಿಟಿ ಕಂಪೇರ್ ಮಾಡ್ಬೋದು. ನಾಟ್ ವಿತ್ ಎಲೆಕ್ಟ್ರಿಕಲ್ ವೆಹಿಕಲ್ ತುಂಬಾ ಕ್ವಾಲಿಟಿ ರೀಸನ್ ತುಂಬಾ ಇಶ್ಯೂ ಇದೆ. ಬಟ್ ಎಲೆಕ್ಟ್ರಿಕಲ್ ವೆಹಿಕಲಲ್ಲಿ ಕ್ವಾಲಿಟಿ ವೈಸು ಬೇಕು ಅಂತಂದರೆ ಸೊ ಈಸ್ ಇವನ್ ಸ್ಟಿಲ್ ಬೆಟರ್ ದನ್ ಅದರ್ ವೆಹಿಕಲ್ಸ್ ಅಂತಲೂ ಕೂಡ ಹೇಳ್ಬೋದು. ಇದು ಬಂದ್ಬಿಟ್ಟು ಟೆಸ್ಲಾ ನೀವು ಕೇಳಿರ್ಬೋದು. ಟೆಸ್ಲಾ ಅವ್ರ ಜೊತೆ ಇರೋದು ಕೊಲಾಬ್ರೇಷನ್ ಇದೆ. ಈ ಮೋಟ್ರ್ ಟೆಕ್ನಾಲಜಿ ಏನಿದೆ ಆ ಬ್ಯಾಟ್ರಿ ಟೆಕ್ನಾಲಜಿ ಏನಿದೆ ಇದು ಕಂಪ್ಲೀಟ್ಲಿ ಕೊಲಾಬ್ರೇಷನ್ ಇತ್ತು ಟೆಸ್ಲಾ. ಸೊ ಇದರಲ್ಲಿ ಹೇಗಿದೆ ಅಂತಂದರೆ ಬ್ಯಾಟ್ರಿ ಇದರಲ್ಲಿ ರಿಮೂವ್ ಮಾಡಲಿಕ್ಕಾಗಲ್ಲ, ಬೇರೆ ಗಾಡಿಗಳ ಥರ ಇನ್ಬಿಲ್ಟ್ ಆಗಿರುತ್ತೆ. ಬಟ್ 2 to 3 hours ಇದು ಚಾರ್ಜ್ ಆಗುತ್ತೆ, ಫಾಸ್ಟ್ ಚಾರ್ಜ್ ಆಗುತ್ತೆ. ಸೊ ಮತ್ತು ಇನ್ನೊಂದೇನು ಅಂದರೆ ಈ ಬ್ಯಾಟ್ರಿ ಟೆಕ್ನಾಲಜಿ ಹೇಗೆ ಅಂತ ನೀವು 100 km ಹೋದ್ರಿ ಅಂತ ಅಂದರೆ 100 km ಹೋಗಿ ವೆಹಿಕಲ್ ಸ್ಟಾಪ್ ಮಾಡಿದ್ರೆ ಸಾಕು. ಸೊ ವಿತಿನ್ 10 minutes ಅಗೇನ್ ಬ್ಯಾಟ್ರಿ ಬಂದು ರೀಸ್ಟಾರ್ಟ್ ಅಂದರೆ ರೀಚಾರ್ಜ್ ಅಂತ ಹೇಳ್ತಾರೆ, ರನ್ನಿಂಗ್ ರೀಚಾರ್ಜ್ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ತಾರಲ್ಲ. ಸೊ ಇಟ್ ವಿಲ್ ಬಿ 10 to 15% ರೀಚಾರ್ಜ್ ಆಗುತ್ತೆ. ಸೊ 100 km ಹೋಗಿ ವೆಹಿಕಲ್ ಸ್ಟಾಪ್ ಮಾಡಿದರೆ ಅಗೇನ್ ಅನದರ್ 10 to 15 km ವೆಹಿಕಲ್ ರನ್ ಆಗುತ್ತೆ. ಆ ಒಂದು ಟೆಕ್ನಾಲಜಿ ಇವನ್ ಓವರ್ ಆಲ್ ಇಂಡಿಯಾದಲ್ಲಿ ಈ ಕಂಪನಿ ಬಿಟ್ಟರೆ ಎಲ್ಲೂ ಕೂಡ ಸಿಗಲ್ಲ. ಎಸ್.
ಸೊ ಅದಿದೆ. ಆಮೇಲೆ ನೆಕ್ಸ್ಟ್ ಇದು 12 ಇಂಚ್ ಅಲೈ ವೀಲ್ ಬರುತ್ತೆ. ಆಮೇಲೆ ರಿಮೋಟ್ ಲಾಕ್ ಸಿಸ್ಟಮ್ಸ್ ಇದೆ. ಓಕೆ, ಆಮೇಲೆ ನೆಕ್ಸ್ಟು ಸೈಜ್ ಸ್ಟ್ಯಾಂಡ್ ನೋಡ್ಬೋದು ನೀವು. ಸೊ ಕ್ವಾಲಿಟಿ ನೀವು ಇಲ್ಲೇ ನೋಡ್ಬೋದು. ಸೈಜ್ ಸ್ಟ್ಯಾಂಡ್ ಕಂಪ್ಲೀಟ್ಲಿ ಏನೋ ಮ್ಯಾನುಫ್ಯಾಕ್ಚರ್ಡ್ ಇನ್ ಕ್ಯಾಸ್ಟೆಡ್ ಅಲ್ಯೂಮಿನಿಯಂ ಬರುತ್ತೆ. ನೀವು ಎಷ್ಟೇ ಪ್ರಾಬ್ಲಮ್ ಇದ್ರೂ ಕೂಡ ಸೊ ನಿಮಗೆ ಇದು ಮತ್ತೆ ಸೆನ್ಸರ್ ಇರುತ್ತೆ. ಸೈಜ್ ಸ್ಟ್ಯಾಂಡ್ ಹಾಕಿದ್ರೆ ಹೇಗೇನು ವರ್ಕ್ ಆಗಲ್ಲ, ವೆಹಿಕಲ್ ಆನ್ ಆಗಲ್ಲ. ಸೈಜ್ ಸ್ಟ್ಯಾಂಡ್ ಕ್ಲೋಸ್ ಮಾಡಲೇಬೇಕಾದ್ರೆ ಸೇಫ್ಟಿ ಫೀಚರ್ಸ್. ಬಟ್ ಕಂಪ್ಲೀಟ್ಲಿ ಟೆಕ್ನಾಲಜಿ ವೈಸು ಬಿಲ್ಡ್ ಕ್ವಾಲಿಟಿ ಇರ್ಬೋದು ವೆಹಿಕಲ್ದು. ಸೊ ಎಲ್ಲದೂ ಕೂಡ ಸೊ ತುಂಬಾ ಚೆನ್ನಾಗಿದೆ. ಲುಕ್ ವೈಸ್ ಡಿಫ್ರೆಂಟ್ ಆಗಿದೆ. ಲುಕ್ ವೈಸ್ ಕೂಡ ಹೆವಿ ಫಾರ್ಮಲ್ ಆಗಿದೆ. ಹೌದು. ಸೇಮ್ ಇದು ಚಾರ್ಜಿಂಗ್ ಪಾಯಿಂಟ್ USB ಚಾರ್ಜಿಂಗ್. ಹೌದು, ಇದು ಕೂಡ ಅಗೇನ್ ಇದು ಕೂಡ ಲೋ ಸ್ಪೀಡ್ ವೆಹಿಕಲ್. ಯಾವುದೇ ರೀತಿ ರಿಜಿಸ್ಟ್ರೇಷನ್ ಏನು ಬೇಕಾಗಿರಲ್ಲ. ಸೊ ಆಸ್ ಎ ಹೌಸ್ ವೈಫ್ ಇರ್ಬೋದು, ಇಲ್ಲ ಚಿಲ್ಡ್ರನ್ಸ್ ಇರ್ಬೋದು, ತುಂಬಾ ಯೂಟಿಲೈಸ್ ಮಾಡ್ಕೋಬೋದು. ಒಳ್ಳೆ ಕ್ವಾಲಿಟಿ ವೈಸ್ ಅಂತೂ ನೀವು ಪೊಲೀಸು ನಿಮ್ಮನ್ನ ಹಿಡಿಯಲ್ಲ. ಹೌದು. ಮೋಟರ್ ನೇಮು GT90R ಅಂತ ಬರುತ್ತೆ. ಸೊ ಇನ್ನೊಂದು GT90 ಅಂತ ಬರುತ್ತೆ. ಇನ್ನೊಂದು R ವರ್ಷನ್. ದೀಸ್ ಸ್ಪೆಷಲ್ ಎಡಿಷನ್ ಆ್ಯಕ್ಚುಲಾಗಿ. ಸೊ ಇದು ಹೈ ಎಂಡ್ ವರ್ಷನ್. ಸೊ ಇದು ನಮಗೆ ಆಲ್ಮೋಸ್ಟ್ ಒಳ್ಳೆ ಡಿಮ್ಯಾಂಡ್ ಇದೆ. ಪ್ಲಸ್ ಇನ್ನೊಂದು ಹೇಳಬೇಕು ಅಂದರೆ ಇಲ್ಲಿವರೆಗೂ ಕೂಡ ಏನು ಸೇಲ್ ಮಾಡಿದ್ದೀವಿ ಮಾರ್ಕೆಟಲ್ಲಿ, ನಾಟ್ ಇವನ್ ಒನ್ ಕಸ್ಟಮರ್ ಕಂಪ್ಲೇಂಟ್ ಅಂತ ನಮಗಿಲ್ಲ. ಸೊ ಓದ್ ಕಸ್ಟಮರ್ ದೇ ಆರ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಆ್ಯಂಡ್ ದೇ ಆರ್ ಹ್ಯಾಪಿ ವಿತ್ ದ ಪ್ರಾಡಕ್ಟ್. ಇದು ಎಷ್ಟು ಕಿಲೋಮೀಟರ್ ಸರ್? ಇದು ಒಂದ್ಸರಿ ಚಾರ್ಜ್ ಮಾಡಿದ್ರೆ ಇದು 100 ಕಿಲೋಮೀಟರ್ ಹೋಗುತ್ತೆ. ಮೀನ್ ಟೈಮ್ 100 ಕಿಲೋಮೀಟರ್ ಅದು ಮತ್ತೆ 15 ಕಿಲೋಮೀಟರ್ ನೀವು ಹೇಳಿದಂಗೆ ಹೌದು. ಆಟೋ ರೀಚಾರ್ಜ್ ಆಗುತ್ತೆ. ಹೌದು 10% ಎಷ್ಟು ಡ್ರೈವ್ ಮಾಡ್ತಾರೆ ಅದು 10% ರೀ ಬ್ಯಾಕಪ್ ಆಗ್ತಾ ಇರುತ್ತೆ. ಸೊ ಇದ್ರ ಜೊತೆಗೆ ಇದ್ರ ಕಾಸ್ಟ್ ಬಂದುಬಿಟ್ಟು ಸೊ 91,000 rupees ಆಗುತ್ತೆ ಅಗೇನ್. ಸೊ ದೇ ಕ್ಯಾನ್ ಗೆಟ್ ದ ಬೆನಿಫಿಟ್ ಆಫ್ 5,000 rupees. ಸೊ ದೀಸ್ ಅ ಕಂಪ್ಲೀಟ್ ಏನು ಒಂದು ಕ್ವಾಲಿಟಿ ವೈಸು, ಒಳ್ಳೆ ಟೆಕ್ನಾಲಜಿ ವೈಸು ನಮಗೆ ಒಳ್ಳೆ ಗಾಡಿ ಎಲೆಕ್ಟ್ರಿಕಲ್ ಬೇಕು ಅಂದರೆ, ಸೊ ನಾವು ಈವನ್ ಪರ್ಸನಲ್ನ ಯೂಸ್ ಮಾಡಬೇಕು ಅಂದರೆ ದೀಸ್ ಅ ಫಸ್ಟ್ ವೆಹಿಕಲ್ ಐ ಪ್ರಿಫರ್ ಫಾರ್ ದ ಮೈ ಪರ್ಸನಲ್ ಯೂಸ್ ಆಲ್ಸೋ. ಚಾರ್ಜಿಂಗ್ ಪಾಯಿಂಟ್ ಬಂದು ಇಲ್ಲಿ ಇರುತ್ತಲ್ಲ, ಇದರಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇಲ್ಲಿರುತ್ತೆ. ಓಕೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ಸೈಡ್ ಇನ್ ಕೇಸ್ ಬ್ಯಾಕ್ ಸೈಡ್ ಕೂತ್ಕೊಳ್ಳೋರಿಗೆ ಗೊತ್ತೇ ಆಗಿಲ್ಲ ಸಡನ್ನಾಗಿ. ಕಂಪ್ಲೀಟ್ ಈ ಬಾಂಡ್ ಫಿಲಮ್ಗಳಲ್ಲಿ ಒಂದು ಓಪನ್ ಆಗಿದಾಗ ಗೊತ್ತಾಗುತ್ತೆ ಈ ಥರ ಇರುತ್ತೆ ಅಂತ. ಲೈಕ್ ಹಂಗೆ ಲೋಡ್ ಹಾಕಿದ್ರು ಕೂಡ ಸೊ ಯಾವ ರೀತಿ ಇದಾಗಲ್ಲ. ಓಕೆ. ಈಸಿಯಾಗಿ ಕ್ಲೋಸ್ ಅಪ್ ಆಗುತ್ತೆ. ಸೊ ಆ ಒಂದು ಫಿನಿಶಿಂಗ್ ಎಲ್ಲದೂ ಕೂಡ ಸೊ ಮಿನಿಮಮ್ 200 kg ಓಡಾಡ್ಬೋದು. 200 kg ಲೋಡ್ ತೊಗೊಳ್ಳಿ. ಗಂಡ ಹೆಂಡತಿ ಒಂದು ಮಗು ಆರಾಮಾಗಿ ಓಡಾಡ್ಕೊಂಡು ಬರ್ಬೋದು. ನೈಸ್. ಅರ್ತ್ ಎನರ್ಜಿ ಅಂದ್ರೆ ಕೆಳಗೆ ಒಂಥರ ಸೌಂಡ್ ಅಂತ ಪಾಸಿಟಿವ್ ಆಗಿದೆ. ಲಾಂಚಿಂಗ್ ಸೂನ್. ಸೊ ಅರ್ತ್ ಎನರ್ಜಿ ಕ್ವೈಟ್ ಎಕ್ಸೈಟ್ಮೆಂಟ್ ಪ್ರಾಡಕ್ಟ್ ಅಂತಲೂ ಕೂಡ ಹೇಳ್ಬೋದು. ಆಮೇಲೆ ಏನೋ ದ ಟೆಕ್ನಾಲಜಿ ಅನ್ನೋದು ಏನಿದೆ ಆ ಒಂದು ಟೆಕ್ನಾಲಜಿ ಫೀಲನ್ನು ಇಲ್ಲಿ ಪ್ರತಿ ಕಸ್ಟಮರ್ ಕೂಡ ಮಾಡ್ಬೋದು. ಒಂದು ಕಾಸ್ಟ್ ಕಾಂಪಿಟೇಷನ್ ಮಾಡ್ಬೋದು. ಆಮೇಲೆ ನೆಕ್ಸ್ಟು ಡ್ಯೂರೇಬಿಲಿಟಿನ ನೋಡ್ಬೋದು. ಸೊ ಎಲೆಕ್ಟ್ರಿಕಲ್ ವೆಹಿಕಲ್ ಅಂದರೆ ಹೇಗಿರುತ್ತೆ ಅನ್ನೋದು ಕೇಳ್ತಾ ಇರೋದು. ಸೊ ಅರ್ತ್ ಎನರ್ಜಿ ಬೇಸಿಕಲಿ ಮುಂಬೈ ಬೇಸ್ಡ್ ಕಂಪನಿ. ಸೊ ವಿ ಆರ್ ದ ಡಿಸ್ಟ್ರಿಬ್ಯೂಟರ್ ಫಾರ್ ಎಂಟರ್ ಕರ್ನಾಟಕ. ಅಗೇನ್ ಆಸ್ ಎ ಮಲ್ಟಿ ಬ್ರ್ಯಾಂಡ್ ವಿ ಆರ್ ಪ್ಯಾನ್ ಇಂಡಿಯಾ ಎಕ್ಸ್ಪೆನ್ಷನ್ ನಡೀತಾ ಇದೆ. ಸೊ ಇದು ಕಂಪ್ಲೀಟ್ಲಿ ಬೆಲ್ಟ್ ಡ್ರಿವನ್ ಮೋಟರ್. ಓಕೆ, ಇಟ್ಸ್ ನಾಟ್ ಎ ಹಬ್ ಮೋಟರ್. ಎರಡು ಥರ ಮೋಟ್ರ್ ಬರುತ್ತೆ, ಹಬ್ ಮೋಟರ್ ಮತ್ತು ಬೆಲ್ಟ್ ಡ್ರಿವನ್ ಮೋಟರ್ ಅಂತ. ಈಗ ನೀವು ಏತರ್ ನೋಡಿರ್ಬೋದು. ಸೊ ಏತರ್ ಸೇಮ್ ಕೈಂಡ್ ಆಫ್ ದ ಟೆಕ್ನಾಲಜಿದಲ್ಲಿ ಯೂಸ್ ಮಾಡಿರುವಂಥದ್ದು. ಪ್ಲಸ್ ನಿಮಗೆ ಡ್ಯಾಶ್ ಬೋರ್ಡ್ ಕಂಪ್ಲೀಟ್ಲಿ ಬಂದುಬಿಟ್ಟು ಸ್ಮಾರ್ಟ್ ಡಿವೈಸ್, ಅಂದರೆ ನಿಮಗೆ ಬ್ಯಾಲೆನ್ಸ್ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಆ ಒಂದು ಇಂಡಿಕೇಶನ್ ಗೊತ್ತಾಗುತ್ತೆ. ಮತ್ತು GPS ನೇವಿಗೇಷನ್ ಕೂಡ ಗೊತ್ತಾಗ್ತಾ ಇರುತ್ತೆ ಸ್ಪೀಡೋಮೀಟ್ರಲ್ಲಿ. ಓಕೆ, ಸೊ ಇಟ್ಸ್ ಅ ಕಂಪ್ಲೀಟ್ಲಿ ಸ್ಮಾರ್ಟ್ ವೆಹಿಕಲ್ಸ್ ಅಂತ ಹೇಳ್ಬೋದು. ಸೊ ಇದನ್ನು ಬುಕ್ಕಿಂಗ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ. ಇದು ಬುಕ್ಕಿಂಗ್ ಯಾವ ರೀತಿ ಅಂತ ಅಂದರೆ, ಸೊ 100 ವೆಹಿಕಲ್ ಬುಕ್ಕಿಂಗಿಗೆ ಒಬ್ಬರು ಕಸ್ಟಮರ್ಗೆ ಬುಕ್ಕಿಂಗ್ ಅಮೌಂಟು 2,000 rupees. ಆ ಒಂದು 2,000 rupeesಲ್ಲಿ ಒಬ್ಬರು ಕಸ್ಟಮರು 100ಅಲ್ಲಿ ಒಂದು ವೆಹಿಕಲ್ನ ಫ್ರೀಯಾಗಿ ತೊಗೊಂಡೋಗ್ಬೋದು ಮನೆಗೆ. ಸೊ ಈ ಒಂದು ಬೆನಿಫಿಟ್ಸ್ನ ನಾವು ಕೊಡ್ತಾ ಇದೀವಿ. ಆಲ್ರೆಡಿ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಸೊ ಆಲ್ರೆಡಿ ನಮ್ಮ ಹತ್ರ ಹ್ಯೂಜ್ ಬುಕ್ಕಿಂಗ್ಸ್ ಆಲ್ರೆಡಿ ಒಂದು 800+ ಆಲ್ರೆಡಿ ಬುಕ್ಕಿಂಗ್ ಇದೆ. ಸೊ ಆಲ್ಮೋಸ್ಟ್ 8 ವಿನ್ನರ್ಸ್ ಆರ್ ರೆಡಿ ವಿತ್ ಅಸ್. ಓಕೆ, ಸೊ ಇನ್ನೂ ಯಾರೆಲ್ಲ ಬುಕ್ ಮಾಡಬೇಕು ಆ ಒಂದು ಬೆನಿಫಿಟ್ ತೊಗೋಬೇಕು ಅಂದರೆ, ಸೊ ಎವ್ರಿ 100 ಬುಕ್ಕಿಂಗ್ಗೆ ಒಂದು ವೆಹಿಕಲ್ ಕಂಪ್ಲೀಟ್ಲಿ ಫ್ರೀಯಾಗಿ ಸಿಗ್ತಾ ಇದೆ. ಫ್ರೀ ಮೀನ್ಸ್ 2,000 ಬುಕ್ಕಿಂಗ್ ಅಮೌಂಟಲ್ಲಿ ಅವರಿಗೆ ವೆಹಿಕಲ್ ಕೊಡುವಂಥದ್ದು. ಸೊ ಇರುವಂಥದ್ದು ಇದು ಒಂದ್ಸರಿ ಚಾರ್ಜ್ ಮಾಡಿದರೆ 150 ಕಿಲೋಮೀಟರ್ ಹೋಗುತ್ತೆ. 150 ಕಿಲೋಮೀಟರ್ ಕಾಸ್ಟ್ ಬಂದ್ಬಿಟ್ಟು ಅರೌಂಡ್ 85,000 rupees ಆನ್ ರೋಡ್ ಪ್ರೈಸಿಂಗ್. 85,000 rupeesಗೆ ಸೊ 150 ಕಿಲೋಮೀಟರ್ ಹೋಗ್ಬೋದು. ಈ ಒಂದು ಸ್ಮಾರ್ಟ್ ಬೈಕ್ ಏನಿದೆ, ಈ ಸ್ಮಾರ್ಟ್ ಬೈಕ್ ಬಂದ್ಬಿಟ್ಟು ಇಟ್ಸ್ ಕಂಪ್ಲೀಟ್ಲಿ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ. ಓಕೆ, ಓನ್ಲಿ ಲಿಥಿಯಂ ಸೆಲ್ಸ್ ಮಾತ್ರ ಇಂಪೋರ್ಟ್ ಮಾಡಿದ್ದಾರೆ. ಮತ್ತು ಇದು ಹೈ ಸ್ಪೀಡ್ ವರ್ಷನ್ನು ಕೂಡ ಬರ್ತಾ ಇದೆ. ಫೆಬ್ರವರಿಲಿ ಹೈ ಸ್ಪೀಡ್ ವರ್ಷನ್ ಸಿಗುತ್ತೆ. ಹೈ ಸ್ಪೀಡ್ ವರ್ಷನ್ ಬಿಟ್ಟು ಟಾಪ್ ಸ್ಪೀಡ್ 85 ಟಾಪ್ ಸ್ಪೀಡ್ ಸಿಗುತ್ತೆ. ಪ್ಲಸ್ 120 ಕಿಲೋಮೀಟರ್ ಮೈಲೇಜ್ ಸಿಗುತ್ತೆ. ಅದು ಹೇಗೆ ಸಬ್ಸಿಡಿ ಅಂಡರ್ಲಿ ಬರ್ತಿದೆ. ಸಬ್ಸಿಡಿ ಅಂಡರ್ಲಿ ಬಂದಾಗ ಅದರದ್ದು ಕಾಸ್ಟ್ ಬಂದ್ಬಿಟ್ಟು 1,10,000 rupees ಆಗುತ್ತೆ ಆನ್ ರೋಡ್ ಕಾಸ್ಟು. ಸೊ ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಏನು ಮಾರ್ಕೆಟಲ್ಲಿ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಟೆಕ್ನಾಲಜಿ ಬೇಸ್ಡ್ ನೋಡ್ತಾ ಇರ್ತಾರೆ. ಸೊ ದೀಸ್ ದ ಬೆಸ್ಟ್ ವೆಹಿಕಲ್ ಸಜೆಷನ್ನ ನಾವು ಕೊಡ್ತಾ ಇದ್ದೀವಿ. ಸೊ ಈಗ ಕಸ್ಟಮರ್ ಬಂದು ಇದನ್ನು ಬುಕ್ಕಿಂಗ್ ತೊಗೋಬೋದು, ಬೆನಿಫಿಟ್ಸ್ ತೊಗೋಬೋದು. ಸೊ ಈ ಒಂದು ಆಪ್ಷನ್ನು ಮೈವಿ ಸ್ಟೋರ್, ಓನ್ಲಿ ಮೈವಿ ಸ್ಟೋರ್ ಎಕ್ಸ್ಕ್ಲೂಸಿವಲ್ಲಿ ಎಲ್ಲ ಕಡೆಯೂ ಕೂಡ ಸಿಗುತ್ತೆ. ಸೊ ಮೈವಿ ಸ್ಟೋರಲ್ಲಿ ಎಕ್ಸ್ಕ್ಲೂಸಿವ್ ಆಗಿ 2,000 rupees ಗಾಡಿ ಸಿಗೋ ಚಾನ್ಸಸ್ ಇದೆ. ಸೊ ಇಮಿಡಿಯೇಟಾಗಿ ಬನ್ನಿ, ಬುಕ್ಕಿಂಗ್ ಮಾಡಿ. 2,000 rupeesಗೆ ಗಾಡಿ ರೆಡಿ ಇದೆ. ಬನ್ನಿ, ಇನ್ನೇನು ವೆಯ್ಟ್ ಮಾಡ್ತಿದ್ದೀರಾ?